माता की, भारत माता की जय श्री राम, जय श्री राम, हर 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 हर। ಮೂರು ಸಾಗರ, 100 ಮಂದಿರ, ದೈವ ಶಾಸ್ತ್ರವಿದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಜನರೇ ಮಲೆಗೆ ನಿದ್ರಿಸುತ್ತಿದ್ದರೆ ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಅಥಣಿ ತಾಲೂಕಿನ ಕಕಮರಿ ಗ್ರಾಮದ ಹನುಮ ಜನ್ಮೋತ್ಸವದ ವೇದಿಕೆ ಮೇಲೆ ಆಸೀನರಾದ ಪೂಜ್ಯರಿಗೂ ದಿಕ್ಸೂಚಿ ಭಾಷಣಕಾರರು ಆಗಮಿಸಿದ ಹರಿಕ ಮಂಜುನಾಥ್ ಅವರಿಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲ ಆಯೋಜಕರಿಗೂ ಆಗಮಿಸಿದ ತಾಯಂದಿರಿಗೂ ಹಿರಿಯರಿಗೂ ಮುದ್ದು ಮಕ್ಕಳಿಗೂ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಯಾಕೆಂದ್ರೆ ಅವರು ಒಟ್ಟ ಏನೋ ಚಿಂತೆ ಇಲ್ಲ, ನಮಗ ಧಾರಾವಾಹಿ ಬಿಟ್ರ ಮನಿ ಬಿಟ್ರ ಎಲ್ಲ ಹೊಲಕ್ಕ, ಇದನ್ನ ಬಿಟ್ರ ಹೊರಗೆ ಬಂದಂತವ್ರಲ್ಲ. ಅದ್ರಾಗ ಹೆಣ್ಮಕ್ಳ ಎಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಮಾಡ್ರಿ, ಯಾವ ಕಾರ್ಯಕ್ರಮಕ್ಕೂ ಹೆಣ್ಮಕ್ಳಿಲ್ಲ, ಬರೀ ಗಂಡು ಮಕ್ಳು ಅದಾರ. ಯಾಕ ಹೆಣ್ಮಕ್ಳ ಎಲ್ಲಿ ಹೋಗ್ಯಾರತ್ತ ನಾ ಎಲ್ಲಾ ಕಾರ್ಯಕ್ರಮದಾಗ ಕೇಳೀನಿ. ಎಲ್ಲಾ ಕಾರ್ಯಕರ್ತರು ಹಿರಿಯರು ಹೇಳೋದು ಒಂದೇ ಮಾತು, ಏನ್ ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಯಾರಲ್ಲ ಅವ್ರ ಊರಿಗೆ ಬಂದಿಲ್ಲತ್ತ. ಆಧಾರ್ ಕಾರ್ಡ್ ಮರೆತು ಕೂತಂತ ಊರ್ ಯಾವ್ದಾದ್ರು ಇದ್ರ ಅದಕ್ಕೆ ಕಮರಿ ಗ್ರಾಮ. ಯಾಕೆ ಆಧಾರ್ ಕಾರ್ಡ್ ಮರ್ತಾರತ್ತ ನಾನು ವಿಚಾರ ಮಾಡಿದೆ. ಇಲ್ಲಿ ಅಮ್ಮಾಜೇಶ್ವರಿ ಇರುವುದರಿಂದ ಆಧಾರ್ ಕಾರ್ಡ್ ಮರೆತ ಹಿಂದೂ ಸಮಾವೇಶ ಕೊಡ್ಯಾರಂದ್ರೆ ಇದು ಅದ್ಭುತವಾದಂತ ಕಾರ್ಯಕ್ರಮ. ಆತ್ಮೀಯ ಹಿಂದೂ ಬಾಂಧವರೇ, ನಿಮ್ಮ ಜೀವನದ ಅದ್ಭುತವಾದಂತ ಇದೊಂದು ಕಾರ್ಯಕ್ರಮಗಳು ದೊಡ್ಡ ಮಾಡಿರಬಹುದು, ಆದ್ರ ಈ ರೀತಿ ಮಾಡೋದೊಂದು ಅದ್ಭುತವಾದಂಥದ್ದು. ಯಾಕೆಂದ್ರೆ ಭಾರತ ಅಂದ್ರೆ ವಿಶ್ವದಲ್ಲಿ ಅದ್ಭುತವಾದಂತ ದೇಶ. ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಆಚರಣೆ, ಇಲ್ಲಿಯ ಪದ್ಧತಿ ಎಷ್ಟು ಅದ್ಭುತದ ಒಂದ್ಸಲ ವಿಚಾರ ಮಾಡಿ ನೋಡಿ. ನಮ್ಮ ಅಪ್ಪು ಮಾತಾಡಿದವ ಯಾವಾಗ ಮನೆಗೆ ಅವ್ನು ಮಾತು ಮುಗ್ದತ್ತ ಇಲ್ಲದಾನ. ಅವ್ರ ಪಾಳೆ ಒಂದೊಂದು ಊರಾಗ ಇರ್ತಾವ್ರಿ, ಮುಗ್ದಂಗ ಹೋಗುದತ್ತ. ಹೌದಲ್ರಿ? ಬಹಳ ಚಲೋ ಮಾತಾಡಿದ. ಈಗ ಮಾತಾಡಕ್ ಐತಿದ್ರೆ ಶ್ರಾವಣದಾಗ ನಿನ್ನ ಹಸ್ತನಪ್ಪ ಇನ್ಯ ಪ್ರೋಚನಕದ. ಆದ್ಮೇಲೆ ಸಂಸ್ಕೃತಿ, ಪದ್ಧತಿ, ಆಚರಣೆಗಳು ಎಷ್ಟು ಚಂದದಾವ್ ನೋಡಿ ಈ ದೇಶದು. ಇಷ್ಟು ಆಚರಣೆ, ಇಷ್ಟು ಪದ್ಧತಿ ಯಾವ ದೇಶದಲ್ಲೂ ಇಲ್ಲ. ಜಗತ್ತಿನಲ್ಲಿ 250 ರಾಷ್ಟ್ರಕ್ಕಿಂತ ಹೆಚ್ಚು ರಾಷ್ಟ್ರಗಳದಾವಿಲ್ಲಿ. ಇಂಥ ಪದ್ಧತಿಗಳು, ಇಂಥ ಆಚರಣೆಗಳು, ಇಂಥ ಸಂಸ್ಕೃತಿ ಯಾವ ದೇಶದಲ್ಲೂ ಇಲ್ಲ. ಎಷ್ಟು ಚೆನ್ನಾಗಿ ಪದ್ಧತಿ ಆಚರಣೆಗಳದಾವ್ ನೋಡಿ. ಎಂತ ಆಚರಣೆಗಳಂದ್ರ, ನಮ್ಮ ರೈತ ಬೆಳಗ್ಗೆ ಎದ್ದ ತಕ್ಷಣ ಆಚರಣೆ ಚಲೋ ಮಾಡ್ತಾನ. ಏನ್ ಚಂದ ರೈತನೊಂದಿಗೆ ಪ್ರಾರಂಭವಾಗ್ತದಂದ್ರ ಸಂಸ್ಕೃತಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರೇ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿಯನ್ನ ಎದ್ದೊಂದಗಳಿಗೆ ನೆನೆದೇನ. ಅಂತ ಅದ್ಭುತವಾದಂತ ಸಂಸ್ಕೃತಿ. ಇದನ್ನು ಹೋಗಿ ಅಮೆರಿಕದಲ್ಲಿ ಕೇಳಿ ಗೊತ್ತಿಲ್ಲ. ಜಪಾನ್, ಚೀನಾ, ರಷ್ಯಾ ಉತ್ತಮವಾದಂತ ಮುಂದುವರಿದಂತ ದೇಶಗಳಲ್ಲಿ ಕೇಳಿ ಈ ಸಂಸ್ಕೃತಿ, ಈ ಪದ್ಧತಿ ಗೊತ್ತಿಲ್ಲ. ಈ ದೇಶದ ಹಬ್ಬಗಳ ಎಷ್ಟು ವೈಶಿಷ್ಟ್ಯದವ್ ನೋಡಿ. ಈ ದೇಶದ ಹಬ್ಬಗಳ ಆಚರಣೆಗಳ ಪದ್ಧತಿಗಳು ಎಷ್ಟು ಚಂದದವ್ ನೋಡಿ. ಯಾವ ದೇವಸ್ಥಾನಗಳಲ್ಲಿ ಈ ರೀತಿ ಪದ್ಧತಿಗಳಿಲ್ಲ. ನಮ್ಮ ದೇವಸ್ಥಾನಗಳಲ್ಲಿ ಎಷ್ಟು ಅದ್ಭುತವಾದಂತ ಪದ್ಧತಿಗಳದಾವ್ ನೋಡಿ. ಏನ್ ಹೋಗ್ಬೇಕು, ಯಾರಾದ್ರೂ ನೀವು ಹಿಂಗ ನಮಸ್ಕಾರ ಮಾಡ್ಬೇಕಂತ ಕಲಿಸಿಲ್ಲ. ಆದರೆ ಭಾರತ ದೇಶದ ಸನಾತನ ಸಂಸ್ಕೃತಿಯಲ್ಲೇ ಹಿಂಗ ನಮಸ್ಕಾರ ಮಾಡೋದಲ್ಲ, ರಕ್ತಗತದೊಂದಿಗೆ ಬಂದಂತ ಪದ್ಧತಿ ಯಾವ್ದಾದ್ರೆ ಅದು ನನ್ನ ಹಿಂದೂ ಪದ್ಧತಿ.
ಏನ್ ಅದ್ಭುತವಾದಂತ ಪದ್ಧತಿ. ಈ ಪದ್ಧತಿಗಳನ್ನ, ಆಚರಣೆಗಳನ್ನ, ಸಂಸ್ಕೃತಿಗಳನ್ನ ಇತ್ತಿತ್ತಲಾಗಿ ನಾವೆಲ್ಲರೂ ಮರಿತಾ ಇದ್ದೇವೆ. ಜರ್ ಈ ಸಂಸ್ಕೃತಿ ಆಚರಣೆಗಳನ್ನ ಮರಿತೀರಿ ಅಂದ್ರ ಪದ್ಧತಿಗಳ ವಾದವಂದ್ರ ಗತಿ ಹೆಂಗದ ನೋಡಿ. ಈ ದೇಶ ಎಂತ ಅದ್ಭುತವಾದಂತ ಪದ್ಧತಿಗಳದಾವ ನೋಡಿ. ಹೊಸ ವರ್ಷ ಬಂದ್ರಪ್ಲೆ ತಾವೆಲ್ಲರೂ ಎಷ್ಟು ಚಂದ ಆಚರಣೆ ಮಾಡ್ತೀರಿ. ಹೊಸ ವರ್ಷ ಯಾವ ತಾರೀಕು ಆಚರಣೆ ಮಾಡ್ತೀರಿ? ಕನ್ಫ್ಯೂಸ್ ಆಗಕಂತ ಯಾವ್ದು ಹೇಳಿ ಈಗ. ಹೆಂಗದ ನೋಡಿ ಪದ್ಧತಿ ನಿಮ್ದ ಬದಲಾವಣೆ ಹೆಂಗದ ನೋಡಿ. ನಮ್ಮ ದೇಶದ ಸಂಸ್ಕೃತಿ ಪದ್ಧತಿ ಆಚರಣೆ ಹೊಸ ವರ್ಷ ಯುಗಾದಿ, ಯುಗದ ಆದಿ, 10,000 ಇತಿಹಾಸವುಳ್ಳಂತ ನಮ್ಮ ಪದ್ಧತಿ ಆಚರಣೆಗಳು. ಯುಗಾದಿ ಅನ್ನೋದು ಈಗ ಬಂದಿಲ್ಲ. 4 ವೇದಗಳು, 18 ಪುರಾಣಗಳು, 2 ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ, 108 ಉಪನಿಷತ್ತುಗಳು, ಈ ದೇಶದಲ್ಲೇ ಆದಂತ ಅದ್ಭುತವಾದಂತ ದಾರ್ಶನಿಕರು ಕೊಟ್ಟಂತ ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಆಚಾರ್ಯರು, ಇಲ್ಲಿಯ ಸನ್ಯಾಸಿಗಳು ಬಂದಂತ ಪದ್ಧತಿಯೊಂದಿಗೆ ನನ್ನ ಹಿಂದೂ ದೇಶದ ಪದ್ಧತಿ ಹೊಸ ವರ್ಷ ಯುಗಾದಿ ಚಾಲುವಾಗ್ಯದ. ನಿಸರ್ಗದೊಂದಿಗೆ ಆಚರಣೆ ಮಾಡುವಂತ ಪದ್ಧತಿ ಅದು ಹಿಂದೂ ಪದ್ಧತಿ. ಎಷ್ಟು ಚಂದದ ನೋಡಿ. ನಮ್ಮ ಗಿಡದಲ್ಲಿರುವಂತ ಎಲ್ಲ ಎಲೆಗಳು ಉದುರಿರ್ತಾವ. ಸಿಗಿರಿನೊಂದಿಗೆ ಚೈತ್ರ ಮಾಸ, ಅವಾಗ ಹೊಸ ವರ್ಷ. ಎಲ್ಲರೂ ಜನವರಿ 1ನೇ ತಾರೀಕು ಬಹಳ ಜನ ಆಚರಣೆ ಮಾಡ್ತೀರಿ. ಯಾವ ದೇಶದ ಪದ್ಧತಿ ಯಾವ ಕಲಿಸಿದ ನಿಮಗ? ಎಲ್ಲರೂ ರೋಡ್ ಮೇಲೆ ಬರೀತೀರಿ, ವಾಟ್ಸ್ಆಪ್ ಫೇಸ್ಬುಕ್ ಮೇಲೆ ಹಾಕ್ತೀರಿ. ಎಷ್ಟು ಜನ ಹಾಕಿರ್ತೀರಿ ನೋಡಿ. ಯಾರಾದ್ರೂ ಹಾಕಿರ್ದಾರ ಮಾಡಬೇಡಿ. ಈ ದೇಶದ ಸನಾತನ ಸಂಸ್ಕೃತಿಯನ್ನು ಉಳಿಸೋಗೋಸ್ಕರವಾಗಿ ಹಾಕಿ. ನಿಮ್ಮ ಯುಗಾದಿಯನ್ನು ಅಮೆರಿಕದವ್ರು ಹಾಕ್ತಾರ. ನಿಮ್ಮ ದೀಪಾವಳಿ, ಮಹಾನವಮಿ ಎಟ್ಟದವ್ ನಿಮ್ಮ ಆಚರಣೆಗಳು ಒಂದರ ವಿದೇಶದವ್ರು ಹಾಕ್ತಾರ. ನಮ್ಮ ಪದ್ಧತಿಗಳನ್ನು ಯಾರು ಹಾಕೋದಿಲ್ಲ. ಆದ್ರೆ ಜನವರಿ 1 ಬಂದ ತಕ್ಷಣ ನಮ್ಮ ಯುವಕರು, ಹಿರಿಯರು ಕುಡಿದು ತಿಂದು ಮಜಾ ಮಾಡಿ ಮಧ್ಯರಾತ್ರಿ ಒಳಗೆ ರೋಡ್ ದಂಡೆಗೆ ಬಿದ್ದ ಹೊಸ ವರ್ಷವನ್ನ ಆಚರಣೆ. ಎಂತ ಅನಿಷ್ಟ ಪದ್ಧತಿ. ನಮ್ಮ ಯುಗಾದಿ ಬಂದ ತಕ್ಷಣ ನಮ್ಮ ತಾಯಂದರ ಮಕ್ಕಳಿಗೆ ಸ್ನಾನ ಮಾಡಿ ಅವುಗಳಿಗೆ ಮಕ್ಕಳಿಗೆ ಎಲ್ಲ ಮನೆ ಮಂದಿಗೆ ಕೊಡ್ತೀರಿ. ಏನ್ ಕೊಡ್ತೀರಿ? ಅವ ಬೇವು ಮತ್ತು ಬೆಲ್ಲ. ಎಷ್ಟು ಆಚರಣೆ ಚಂದದ ನೋಡಿ. ಜನವರಿ 1ನೇ ತಾರೀಕು ಏನ್ ಕೊಡ್ತೀರಿ? ಏನ್ ಕೊಡ್ತೀರ ನೀವೆಲ್ಲ? ಅವಕ್ಕೆ ನಮ್ಮ ಮನ್ಯಾಗ ಚಾಕ್ಲೇಟ್ ಕೊಟ್ರಿ, ನಾವು ಚಾಕ್ಲೇಟ್ ಕೊಡ್ತೀವಿ. ಕುರ್ಕುರಿ ಕೊಟ್ರ ಕುರ್ಕುರಿ ಕೊಡ್ತೀವಿ. ಸಂಪ್ರದಾಯ ಸಂಸ್ಕೃತಿ ಹೆಂಗದ ನೋಡಿ. ಚಾಕ್ಲೇಟ್ ಕೊಡಬಹುದು, ಆದ್ರ ನನ್ನ ಸನಾತನ ಸಂಸ್ಕೃತಿಯಲ್ಲೇ ಆಚರಣೆ ಪದ್ಧತಿ ಎಷ್ಟು ಚಂದ ಹಾಕಿರಂದ್ರ ನಾಳೆ ಬರುವಂತ ಏನು ಪೀಳಿಗೆದ ಭಾರತದ ವಂಶಸ್ಥರು ಏನದಾರಂದ್ರ ಬೇವನ್ನ ಯಾಕೆ ಕೊಟ್ರಂದ್ರ ಶುಗರ್ ಬಂದು ಸತ್ತು ಹೋಗಬಾರ್ದು. ಒಂದಿಟ್ಟು ಬೇವು ಮತ್ತು ಬೆಲ್ಲ ತಿಂದ ಭಾರತವನ್ನು ಆರೋಗ್ಯವಂತರಾಗಿ ಈ ದೇಶದ ಸಂಸ್ಕೃತಿಯನ್ನು ಕಾಪಾಡಲೆ ತಿಳ್ಕೊಂಡ ಬೇವು ಬೆಲ್ಲ ಕೊಟ್ಟಂತ ದೇಶ ನನ್ನ ಭಾರತ ದೇಶ. ಎಷ್ಟು ಚೆನ್ನಾಗಿದೆ ನೋಡಿ ಈ ಪದ್ಧತಿಗಳು. ಈ ಆಚರಣೆ ತಂದ ತಕ್ಷಣವೇ ನಮ್ಮ ದೇಶದ 7 ದಿನಗಳು ಪಂಚಾಂಗ, ಚಾಂದ್ರಮಾನ ಪಂಚಾಂಗ. ಯಾವ ದೇಶ ಪಂಚಾಂಗ ಕಂಡಿಡಿದಲ್ಲ, ನಮ್ಮದ ಕಾಪಿರಿ ಅಲ್ಲ. ನಮ್ಮ ದೇಶದ ಕಾಪಿ ಮಾಡಿಕೊಂಡ ಅವ್ರು ಆಚರಣೆ ಮಾಡಿಕೊಂಡ್ರು. 12 ತಿಂಗಳು ನಮ್ಮದಾವು, 7 ದಿನ ನಮ್ಮದಾವು. ಎಂತ ಪದ್ಧತಿಗಳದಾವ ನೋಡ್ರಿ. ಅದು ವಿಚಾರ ಮಾಡಿ ಹೇಗದಾವ. ನಮ್ಮ 12 ತಿಂಗಳ ಹೆಂಗ ಪ್ರಾರಂಭ ಆಗಕತಿ? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ. ಎಷ್ಟು ಚಂದದಾವ್ ನೋಡಿ. ಇಂಥ ಪದ್ಧತಿಗಳು ಯಾವ ದೇಶದಲ್ಲಿದಾವ? ನಮ್ಮನ್ನ ಕಾಪಿ ಮಾಡ್ಕೊಂಡ ಅವರು ಹೆಸರಿಟ್ರು. ಅವ್ರೇನಿಟ್ರು ಹೆಸರ? ಅವರು ಏನದಾವ್ರಿ? 1ನೇ ತಿಂಗಳು ಯಾವ್ದ್ರಿ? ಬೈಪಾಟ್ ಮಾಡ್ಯಾರ ನೋಡಿ ಇವರೆಲ್ಲ. ಇವ್ರನ್ನೆಲ್ಲ ಇಂಗ್ಲೆಂಡ್ ಕಳ್ಸುನು. ಜನವರಿ 1ನೇದು ನೋಡ್ರಿ. ಜನವರಿ 2ನೇದು ಯಾವುದು? ಫೆಬ್ರವರಿ. 2 ವರಿಯಿಂದ ಪ್ರಾರಂಭವಾದಂತ ಸಂಸ್ಕೃತಿ ಉಳಿತದ. ನನ್ನ ದೇಶದ ಸಂಸ್ಕೃತಿ ಚೈತ್ರ. ಎಂತ ಅದ್ಭುತ ಸಂಸ್ಕೃತಿ. 7 ದಿನಗಳು ಎಷ್ಟು ಚಂದ ಮಾಡಿದೆ ನೋಡ್ರಿ.
ಗ್ರಹಗಳ ಜೊತೆಗೆ ನಮ್ಮ ಅದ್ಭುತವಾದಂತ ದಿನಗಳ ಪ್ರಾರಂಭವಾಗ್ತಾವೋ. ರವಿ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಎಷ್ಟು ಚಂದದವ್ ನೋಡಿ. ಇವನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿಸೋದು ಬಿಟ್ಟಿವಿ. ಏನು ತಂದಿವಿ? ಏನತ್ತೀರಿ ಅವಕ್ಕ? ರವಿಗೆ ಅತಾರ ಅವ್ರಿ ಸದ್ದ ಈಗ ಏನತ್ತೀರಿ ಅವಕ್ಕ? ಸಂಡೆ ಅಂದವ್ರು ಮುಂಡೆ. ಚಂದ ನೋಡಿ ಪದ್ಧತಿ. ನಮ್ಮ 7 ದಿನಗಳನ್ನ ಕಾಪಿ ಮಾಡ್ಕೊಂಡ ಅವರೆಲ್ಲ ಆ ರೀತಿ ನಮ್ಮ ಮಕ್ಕಳೆಲ್ಲ ಸಂಡೆ ಮಂಡೆ ಬೈಪಾಟ್ ಮಾಡಿಬಿಟ್ರು. ರವಿ ಗ್ರಹಗಳದವ್ರಿ. ಇಂಥ ಪದ್ಧತಿ, ಇಂಥ ಆಚರಣೆ, ಇಂಥ ಸಂಸ್ಕೃತಿ ಯಾವ ದೇಶದಲ್ಲಿ ಇಲ್ಲ. ಅಂತ ಸಂಸ್ಕೃತಿ ಎಲ್ಲಿ ಪ್ರಾರಂಭ ಆಗ್ತಿತ್ತಂದ್ರ ನಳಂದ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ. ಏನ್ ಅದ್ಭುತವಾದಂತ ಸಂಸ್ಕೃತಿ. ಯಾವ ದೇಶದಲ್ಲಿ ವಿಶ್ವವಿದ್ಯಾಲಯ ಗೊತ್ತಿಲ್ಲ. ಭಾರತದಲ್ಲಿ ವಿಶ್ವವಿದ್ಯಾಲಯದಲ್ಲಿ 1ನೇ ಶತಮಾನಕ್ಕಿಂತ ಪೂರ್ವದಲ್ಲೇ ನಮ್ಮ ಋಷಿ ಮುನಿಗಳು ಗುರುಕುಲದಲ್ಲಿ ಪ್ರಾರಂಭ ಮಾಡಿದ್ರು. 4 ವೇದಗಳನ್ನು ಕಲಿಸ್ತಿದ್ರು, 18 ಪುರಾಣಗಳನ್ನು ಕಲಿಸ್ತಿದ್ರು, 108 ಉಪನಿಷತ್ತು ಕಲಿಸ್ತಿದ್ರು, 2 ಮಹಾಕಾವ್ಯಗಳ ರಾಮಾಯಣ ಮಹಾಭಾರತವನ್ನು ಕಲಿಸ್ತಿದ್ರು. ಈಗ ಯಾವ ಶೈಲಿಯಾಗದವ್ರಿ? ನಮ್ಮ 4 ವೇದಗಳು ಗಪ್ಪದು, 18 ಪುರಾಣಗಳ ಹೆಸರುಗಳು ಅದು, 108 ಉಪನಿಷತ್ತುಗಳ ಹೆಸರು ಅದು. ರಾಮಾಯಣ ಇಲ್ಲ, ಮಹಾಭಾರತ ಇಲ್ಲ, ವಚನ ಸಾಹಿತ್ಯ ಇಲ್ಲ, ದಾಸ ಸಾಹಿತ್ಯ ಇಲ್ಲ, ದಾರ್ಶನಿಕರ ಇಲ್ಲ. ಏನು ಕಲಿಯಾಕತ್ತೀವಿ ಇವತ್ತ? ಏನು ಬೇಡ, ವಿದೇಶಿ ಸಂಸ್ಕೃತಿಯನ್ನು ಕಲಿಸಿಬಿಡೋದು. ನಮ್ಮ ಮಕ್ಕಳೆಲ್ಲ ವಿದೇಶದವರಾದ್ರ ಈ ದೇಶದಲ್ಲೇ ಹಿಂದೂ ಬಾಂಧವರು, ಪೂರ್ವಜರು, ಋಷಿಮುನಿಗಳು, ಸಂತರು, ಶರಣರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ನೋಡಿ. ನಾವೆಲ್ಲ ಅವನ್ನೆಲ್ಲ ಮರೆತು ಬಿಟ್ಟಿವಿ. ಅದು ಬೇರೆ ಬೇರೆ ದೇಶದವರು ನಮ್ಮ ಪದ್ಧತಿಯನ್ನು ಆಚರಣೆ ಮಾಡ್ತಾರ. ಇಲ್ಲ, ಈ ಸಂಸ್ಕೃತಿ, ಈ ಸನಾತನ ಸಂಸ್ಕೃತಿಯನ್ನ ಹಾಳು ಮಾಡೋಣ ತಿಳ್ಕೊಂಡ ವಿದೇಶದವರ ಆಕ್ರಮಣ ಚಾಲು ಆಯ್ತು. ಆಕ್ರಮಣಗಳು ಹೆಂಗ ಬಂದು ನಮ್ಮ ಮಕ್ಕಳಿಗೆಲ್ಲ ಬೈಪಾಟ್ ಆಗೋಂಗ ಆಕ್ರಮಣಗಳು. ಗಜನಿ, ಬಾಬರ್, ಗೋರಿ, ತುಘಲಕ್, ಆದಿಲ್ ಶಾ, ಶಹಜಾನ್, ಟಿಪ್ಪುವರೆಗೆ ಈ ದೇಶದಲ್ಲಿ ದಾಳಿಕೋರರ ಆಗಮನ. ಪಠ್ಯ ಪುಸ್ತಕದಲ್ಲಿ ಈ ಹಲ್ಕಟ್ ನನ್ನ ಮಕ್ಕಳದ ಎಲ್ಲ ಹೆಸರದ. ಪಠ್ಯ ಪುಸ್ತಕದಲ್ಲಿ ಈ ಎಲ್ಲ ಹಲ್ಕಟ್ ನನ್ನ ಮಗಳ ಬಾರಿ ಹೆಂಗ ಗಜನಿ ಬಾರಿ, ಗೋರಿ ಬಾರಿ, ತುಘಲಕ್ ಬಾರಿ, ಬಾಬರ್ ಬಾರಿ. ನಮ್ಮ ದೇಶದಲ್ಲೇ ಇವರ ಭಾರಿಗಳು. ಒಂದು ಸಲ ನಮ್ಮ ಪಠ್ಯ ಪುಸ್ತಕದಲ್ಲೇ ಇವ್ರನ್ನೆಲ್ಲ ಸದೆ ಬಡದಂತ ನಾಲಾಯಕ್ ಮಕ್ಕಳನ್ನ ಶಿವಾಜಿ ಹೆಸರು ಬರಲಿಲ್ಲ. ಸಂಗೊಳ್ಳಿ ರಾಯಣಿಯವ್ರನ್ನೆಲ್ಲ ಓಡಿಸಿದಂತವನ ಅವನ ಹೆಸರು ಸರಿಯಾಗಿ ಬರಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಸರಿಯಾಗಿ ಬರಲಿಲ್ಲ. ಒಣಕಿ ಒಬ್ಬವನ ಹೆಸರು ಬರಲಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರು ಬರಲಿಲ್ಲ. ಬೆಳವಡಿ ಮಲ್ಲಮ್ಮನ ಹೆಸರು ಬರಲಿಲ್ಲ. ಏನ್ ಇತಿಹಾಸ, ಏನ್ ಕಲಿಯಾಗ್ತೇವ್ ನಮ್ಮ ಮಕ್ಕಳೆಲ್ಲ? ಬರೇ ಇಲ್ಲಿವರೆಗೆ ನಮ್ಮ ಮಕ್ಕಳಲ್ಲಿ ಬೈಪಾಟ್ ಮಾಡಿಸ್ಬಿಟ್ರು. ಒಂದು ಸರಿಯಾದಂಥದ್ದಿಲ್ಲ. ನಮ್ಮ ಮಕ್ಕಳನ್ನ ಪರೀಕ್ಷೆ ಮಾಡ್ತೀನಿ, ನೀವು ಪರೀಕ್ಷೆ ನೋಡಿ. ನೀವೆಲ್ಲ ವಿಜಯಪುರ ಸಮೀಪದವ್ರದಾರಿ. ಗೋಳಗುಂಟ ಯಾರ ಕಟ್ಟಿಸ್ರಿ? ಯಾರು ಕಟ್ಟಿಸ್ರಿ ಗೋಳಗುಂಟ? ಇದೇ ಡವ ಡವ ಹೆಂಗದ ನೋಡಿ. ತಾಜ್ ಮಹಲ್ ಯಾರು ಕಟ್ಟಿದ್ರು? ಹೇಳ ಕಂಜಿಕ್ ಬರಾಕತ್ತೈತಿ ಏನತ್ತ ನ್ಯಾಮಲ್ ಸ್ವಾಮಿ. ಯಾಕೆ ಹೆಂಗದ ನೋಡಿ. ನಮ್ಮ ಮಕ್ಕಳಿಗೆ, ನಮ್ಮ ಜನಕ್ಕೆ, ಹಿಂದೂಗಳಿಗೆ ಇವ್ರ ತಾಜ್ ಮಹಲ್ ಯಾವ ಕಟ್ಟ್ಯಾನ ಲಪ್ಪಂಗನ ಹೆಸರು ಗೊತ್ತದ. ಗೋಳಗುಂಟ ಯಾವ ಕಟ್ಟ್ಯಾನ ಲಪ್ಪಂಗನ ಮಗನ ಹೆಸರು ಗೊತ್ತದ. ಹಂಪಿ ಯಾರು ಕಟ್ಟ್ಯಾರು? ಬಾದಾಮಿ ಯಾರು ಕಟ್ಟ್ಯಾರ? ಐಹೊಳೆ ಪಟ್ಟದಕಲ್ಲು ಯಾರು ಕಟ್ಟ್ಯಾರ? ಚಿತ್ರದುರ್ಗ ಕೋಟೆಯನ್ನು ಯಾರು ಕಟ್ಟ್ಯಾರ? ನಮ್ಮ ಮಕ್ಕಳಿಗೆ ಕಲಿಸಲಿಲ್ಲ. ಎಲ್ಲರಿಗೂ ಏನು ಕಲಿಸ್ರು? ತಾಜ್ ಮಹಲ್ ಕಟ್ಟಿದಂತ ಹಲ್ಕಟ್ಟಂದ ಬೈಪಾಟ್ ಆಯ್ತು. ಗೋಳಗುಂಟ ಕಟ್ಟಿದಂತ ಹಲ್ಕಟ್ಟದ ಬೈಪಾಟ್ ಆಯ್ತು. ಅರೇ ಗೋರಿ ಬಾರಿ, ಮೊಹಮ್ಮದ್ ಗೋರಿ ಬಾರಿ ಅನ್ನೋ ಇತಿಹಾಸವನ್ನು ಹೇಳಿದ್ರು. ಒಬ್ಬಕ್ಕೆ ಹೆಣ್ಣು ಮಗಳು ಅಟ್ಟಹಾಸ್ಯ ಹೊಡೆದ ಗೋರಿನ ಓಡಿಸಿದಂತ ಹೆಣ್ಣು ಮಗಳು. ಅವಳ ಹೆಸರು ಪಠ್ಯ ಪುಸ್ತಕದಲ್ಲೇ ಇಲ್ಲ, ನಿಮಗೂ ಗೊತ್ತಿಲ್ಲ. ಬನವಾಸಿ ಕದಂಬರ ಮಣಿತನದ ಹೆಣ್ಣು ಮಗಳು ನಾಯ್ಕಾದೇವಿ ಅಂತ. ಅವಳನ್ನ ಗುಜರಾತದ
ರಾಜ್ಯಕ್ಕೆ ಮದುವೆ ಮಾಡಿ ಕೊಟ್ರನ್ನ ಆ ಹೆಣ್ಮಗಳನ್ನ. ಆ ರಾಜ್ಯಕ್ಕೆ ಮದುವೆ ಮಾಡಿ ಕೊಟ್ಟಾಗ ಆ ರಾಜ್ಯ ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಆ ರಾಜ್ಯ ವಿಜಯಪಾಲ ಆಳ್ಕೆ ಮಾಡ್ತಿದ್ದ. ಘಟನೆ ಎಷ್ಟು ಚಂದದ ವಿಚಾರ ಮಾಡಿ ಭಾರತೀಯ ಹಿಂದೂಗಳೇ, ಎಷ್ಟು ಅದ್ಭುತವಾದಂತ ನೋಡಿ. ಆ ವಿಜಯಪಾಲ ಆಳ್ಕೆ ಮಾಡುವಂತ ಸಂದರ್ಭದಲ್ಲೇ ಬನವಾಸಿಯ ಕದಂಬ ಮಣಿತನದ ಹೆಣ್ಣು ಮಗಳನ್ನ ಕರ್ನಾಟಕದ ಮೊದಲ ಮಣಿತನ, ರಾಜ್ಯಭಾರ ಮಾಡಿದಂತ ಮಣಿತನ ಬನವಾಸಿಯ ಕದಂಬ ಮಣಿತನದ ಹೆಣ್ಣು ಮಗಳು ನಾಯಕಾದೇವಿಯನ್ನು ಗುಜರಾತ್ ರಾಜ್ಯಕ್ಕೆ ಮದುವೆ ಮಾಡಿಕೊಡ್ತಾರ. ವಿಜಯಪಾಲ ಆ ರಾಜ್ಯ ಮದುವೆ ಆದಳು. ಮದುವೆ ಆದಂತ ಸಂದರ್ಭದಲ್ಲಿ ಈ ರಾಜ್ಯವನ್ನ ಹಾಳು ಮಾಡಬೇಕಂತ ತಿಳ್ಕೊಂಡ ಮೊಹಮ್ಮದ್ ಗೋರಿ ಬಂದ. ಆ ಗೋರಿ ಏನ್ ಮಾಡಿದಂದ್ರ ಎಂತ ರಾಜ್ಯ ಇತ್ತಂದ್ರ ಅದ್ಭುತವಾದಂತ ರಾಜ್ಯ ಇತ್ತು. ಆ ಸುಭಿಕ್ಷೆ ಇರುವಂತ ರಾಜ್ಯವನ್ನ ಅಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡಬೇಕಂತ ತಿಳ್ಕೊಂಡ ಆ ರಾಜ್ಯದ ಮೇಲೆ ದಾಳಿ ಮಾಡಕ್ ತಯಾರದ. ಅಚಾನಕ ವಿಜಯಪಾಲ ರಾಜ ಅಕಾಲಿಕ ಮರಣ ಹೊಂದಿದ. ಅವನ ಮಗ ಸಣ್ಣವಿದ್ದ, ಇನ್ನೂ ರಾಜ್ಯಕ್ಕೆ ಪಟ್ಟಾಧಿಕಾರ ಬರಲಿಲ್ಲ. ಆ ಹೆಣ್ಮಗಳು ವಿಚಾರ ಮಾಡಿದಳು, ನಾನು ಬನವಾಸಿಯ ಕದಂಬ ಮಣಿತನದವಳು ನಾಯಕಾದೇವಿ, ಇನ್ನು ಮುಂದೆ ರಾಜ್ಯಭಾರವನ್ನು ನಾನೇ ಮಾಡ್ತೇನೆ ಅಂತ ತಿಳ್ಕೊಂಡ ವೀರ ಗಚ್ಚೆಯನ್ನು ಹಾಕಿ ರಾಜ್ಯದ ಮುಖ್ಯ ರಾಣಿಯಾಗಿ ತನ್ನ ಸಿಂಹಾಸನವನ್ನು ಏರಿದಳು. ತಾಯಂದಿರೇ, ನೀವು ಒಂಚೂರು ಯಾವಾಗ ಏರ್ತೀರಿ? ನೀವು ಅಡಿಗೆ ಮನೆ ಮುಂದೆ ಒಲೆಯನ್ನ ಇರೋದ್ರಿ ಏನ್ ಜೀವ? ಎಂತ ವಂಶಸ್ತ್ರ ಹೆಸರೇನೋ ಹೇಳೋದು ಬಿಟ್ಬಿಟ್ಟಿವಿ. ಆತ್ಮೀಯರೇ, ಹಿಂದೂ ಬಾಂಧವರೇ, ನಮ್ಮ ಯುವಕರು ಏನ್ ವಿಚಾರ ಮಾಡ್ತಾರಂದ್ರ ನಿಮ್ಮ ಹೀರೋ ಯಾರು? ಶಾರುಖ್ ಖಾನ್, ಸಲ್ಮಾನ್ ಖಾನ್, ಎಲ್ಲ ಖಾನ್ ನನ್ನ ಮಕ್ಕಳ ಹೆಸರು ಹೇಳ್ತಾವ್ರಿ. ಒಂದು ಸಲ ನಮ್ಮಲ್ಲಿ ವಿಚಾರ ಮಾಡಿ, ನಿಮ್ಮ ಹೀರೋ ಯಾರು ಅಂದಾಗ ಶಿವಾಜಿ, ಸಂಭಾಜಿ, ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್, ಸಾವರ್ಕರ್ ಹೆಸರು ಹೇಳಿಲ್ಲ. ನೀವೆಲ್ಲ ಹೆಣ್ಮಕ್ಳು ಯಾವ ಪಟ್ಟೆ ಯಾವ್ದಾರ ತಲೆ ಕಟ್ ಮಾಡ್ಕೊಂಡಂತ ಹೆಣ್ಣು ಹುಡುಗಿನ, ಆ ಹೀರೋಯಿನ್ ಅವಳ ಹೆಸರು ಹೇಳ್ಬಿಡ್ತೀರಿ. ಒಂದ್ಸಲ ಒಣಗಿ ಒಬ್ಬ ನಮ್ಮ ಹೀರೋಯಿನ್ ಅಂತ ಹೇಳಿ, ಒಂದ್ಸಲ ಝಾನ್ಸಿ ರಾಣಿ ಹೆಸರು ಹೇಳಿ, ಒಂದ್ಸಲ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು ಹೇಳಿ, ಒಂದು ಸಲ ಗುಜರಾತ್ ರಾಜ್ಯವನ್ನು ಆಳಿದಂತ ನಾಯಕಾದೇವಿ ನಮ್ಮ ಹೀರೋಯಿನ್ ಅಂತ ಹೆಸರು ಹೇಳಿ. ಮೊಹಮ್ಮದ್ ಗೋರಿ ಯುದ್ಧಕ್ಕೆ ಬಂದ, ಅಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕಂದ ನಾಯಕಾದೇವಿ ತನ್ನ ಆಧಿಪತ್ಯದ ಮೇಲೆ ಕುತ್ಕೊಂಡು ಸೈನಿಕರಿಗೆ ಬಲ ತುಂಬಿ ಹೇಳಿದ್ರು, ಇವತ್ತು ಮೊಹಮ್ಮದ್ ಗೋರಿ ಯುದ್ಧಕ್ಕೆ ಬರ್ತಾನ, ಲಕ್ಷ ಸೈನ್ಯ. ಅವತ್ತೆಲ್ಲ ಸೈನಿಕರಿಗೆ ಟ್ರೈನಿಂಗ್ ಕೊಟ್ಟು ಕುದುರೆಯನ್ನು ಹತ್ತಾಳಂದ್ರೆ ಹೆಣ್ಮಗಳು, ಭಾರತೀಯ ಹೆಣ್ಮಗಳು ಎಷ್ಟು ತಾಕತ್ತಿರ್ಬೇಕು ವಿಚಾರ ಮಾಡಿ. ನೀವು ಕುದುರೆಯದು ನೋಡ್ಯಾರೇನುವ? ಕುದುರೆ ಕೊಂಬುಗಳು ಎಟ್ಟವ ನೋಡಿ, ಯಾಡತ್ ನೋಡಿ ಎಲ್ಲ ನೋಡಿ. ಇವನು ಯಾಡ ಕೊಂಬು ತಗೊಂಡ್ ಇನ್ನು ನಾ ಯುದ್ಧಕ್ಕೆ ಹೋಗ ಕಕ್ಕಮಾರಿ ಯಾರನ್ನು ತಗೊಂಡು ಏನು ಹಣಿ ಬರ, ಏನು ವಿಚಿತ್ರ ಘಟನೆ. ನಾಯಕಾದೇವಿ ಮಧ್ಯರಾತ್ರಿ ವಿಚಾರ ಮಾಡ್ಲು, 2 ತಲವಾರುಗಳಿದ್ದು ತೆಗೆದು, ಒಂದು ತಲವಾರು 90 kg ಎತ್ತತ್ಯವು. ಎಟ್ಟವ? ನೀವು 2 ರೊಟ್ಟಿ ಬಿಡ್ಯಾಕ ಮಷೀನ್ ಬೇಕಯ್ಯ, ಮಷೀನ್. 2 ರೊಟ್ಟಿ ಬಿಡ್ಯಾಕ ಅತ್ತ ಬೇಡ, ಮಾವು ಬೇಡ, ಗಂಡ ಬೇಡ. ಏನ್ ಹಣಿ ಬರ, ಏನ್ ವಿಚಿತ್ರ. ಎಂತ ಹೆಣ್ಮಗಳ್ರಿ, ಬನವಾಸಿಯ ಕದಂಬ ವಂಶದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದಂತ ಗುಜರಾತ್ ರಾಜ್ಯದಲ್ಲಿ ಹೋಗಿ ರಾಜ್ಯಭಾರ ಮಾಡ್ಬೇಕಾಗಿತ್ತಂದ್ರ ಆ ಹೆಣ್ಣುಮಗಳ ತಾಕತ್ತು ನೋಡಿ. ಏನ್ ಮಧ್ಯರಾತ್ರಿ 90 kg ತಲವಾರನ್ನು ಹಿಡಿದು ಮೊಹಮ್ಮದ್ ಗೋರಿ ಏನು ಬರ್ತಾನೋ ಆ ಮೌಂಟ್ ಅಬು ಪರ್ವತದಲ್ಲಿ ಮಧ್ಯದಲ್ಲಿ ರಾಜ್ಯವನ್ನು ಇಟ್ಕೊಂಡ ಸೈನಿಕರಿಗೆ ವೀರಾವೇಶವನ್ನು ತುಂಬ ಮೊಹಮ್ಮದ್ ಗೋರಿ ಸೈನ್ಯ ಲಕ್ಷ ಸೈನ್ಯವನ್ನ ಅಟ್ಟಹಾಸ್ಯ ಹೊಡೆದ ಹೆಣಗಳ ರಾಜ್ಯವನ್ನು ಮಾಡಿದಕ್ಕೆ ಯಾರಾದ್ರಿದ್ರ ನಮ್ಮ ನಾಯಕಾದೇವಿ. ಇಂಥ ವಂಶಸ್ತ್ರತ್ ನಾವು ಹೇಳ್ಬೇಕಾಗ್ಯದ. ಇವತ್ತು ನಾವ್ ಏನ್ ಮಾಡಕತ್ತಿದ್ದೀವಿ? ಒಂದು ಸಲ ನೀವು ವಿಚಾರ ಮಾಡಿ, ನಾಯಕಾದೇವಿ ತಾಕತ್ ಎಷ್ಟಿತ್ತು, ಒಣಕಿ ಒಬ್ಬವನ್ ತಾಕತ್ ಎಟ್ಟಿ ವಿಚಾರ ಮಾಡಿ. ಈ ದೇಶದಲ್ಲಿ ಯಾವ ರೀತಿ ಪದ್ಧತಿ ನಡೆದ ವಿಚಾರ ಮಾಡಿ. ನಾವೆಲ್ಲ ಹೆಂಗ್ ನೋಡ್ತೀರಿ, ಯಾವ ರೀತಿಯಲ್ಲಿ ಎಲ್ಲೇನ ಯುದ್ಧ ನಡೀತಂದ್ರ ಒಳಗ್ ಹೋಗ್ರು, ಒಳಗ್
ನಮ್ಮ ಹುಡುಗರು ಎಂಥ ಹುಡುಗರು. ಮಾನ್ಯ ಒಂದು ಹುಡುಗರಿ ಮನೆ ಮುಂದೆ ನಾಯಿ ಮೆಣಗೈತಿ. ಅದೇನೋ ಅವನ್ದಾರಿ ಸಾಕಿದ್ದು. ಅವ್ ನೋಡಿ ಏನೋ ಗುರ್ರ ತತ್ತ ಹೊರಗೆ ಬಾ ಅಂದವ್. ಯಾರಿಗೆ? ಅವ್ನ ಹೆಡ್ತಿಗೆ. ಯಾಕ್ರಿ ಅಂದ್ರ ಯಾಕೋ ನಾಯಿ ಗುರ್ರ ಅಂತಿದ್ ಹೊಡಿವಾ ಅಂದತ್ತವ್. ಇವ್ರನ್ನೆಲ್ಲ ತಗೊಂಡು ನಾವು ಯುದ್ಧಕ್ಕೆ ನಿಂದಿರ್ಬೇಕಾಗ್ಯದ. ಹಿಂದೂ ಬಂದವ್ರೆ, ಒಂದು ಸಲ ನೀವು ಎಲ್ಲಾದ್ರೂ ಮೈ ಮರ್ತ್ರಂದ್ರ ಇದು ಭಾರತ ಇರೋದಿಲ್ಲ. ಇಸ್ಲಾಂ ಧರ್ಮದವ್ರ ಹೇಳಿಕೆ ಏನು ಕೊಡಾಕ್ತಾರೆ ವಿಚಾರ ಮಾಡಿ. ಒಂದು ಸಲ ವಿಚಾರ ಮಾಡಿ. ಏನ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರ ಏನತ್ತ? ಭಾರತ್ ತೇರೆ ತುಕಡೆ ಹಂಗೆ ಹಿಂಸೆ ಅಲ್ಲ, ಹಿಂಸೆ ಅಲ್ಲ. ಮನೆ ನೋಡಿ ವಿಚಾರ ಹೆಂಗಲ್ಲ, ಅವ್ರ ಹೇಳಿಕೆಗಳು ಹೆಂಗಲ್ಲ. ಭಾರತ್ ತೇರೆ ತುಕಡೆ ಹಂಗೆ ಈ ದೇಶವನ್ನ 2047ಕ್ಕ ಭಾರತ ಇತಿಹಾಸ ಸ್ವತಂತ್ರ ಸಿಕ್ಕ 100 ವರ್ಷ ಆಗ್ತಾವ. 100 ವರ್ಷದ ಸಂಭ್ರಮ ಆಚರಣೆ ಮಾಡಬಾರದು ಭಾರತ. ಇದನ್ನು ತುಕಡೆ ಮಾಡಿ ಇದನ್ನ ಇಸ್ಲಾಂ ರಾಷ್ಟ್ರ ಮಾಡೋಣ ಅಂತ ಹೇಳಿಕೆ ಕೊಡ್ತಾರಂದ್ರ, ಒಬ್ಬ ಉತ್ತರ ಪ್ರದೇಶದಾಗ ಮಠ ಬಿಟ್ಟು ಹೊರಗೆ ಬಂದಿದ್ದಕ್ಕಾಗಿ ಉತ್ತರ ಪ್ರದೇಶ ಹೋಗಿ ಇವತ್ತು ಉತ್ತಮ ಪ್ರದೇಶ ಆಗೈತೆ ಅಂದ್ರ ಇವತ್ತ ಕಕ್ಮಾರಿ ಗ್ರಾಮದಾಗ 3 ಮಂದಿ ಮಠ ಬಿಟ್ಟು ಹೊರಗೆ ಬಂದದ್ದು ಅಂದ್ರ ಕರ್ನಾಟಕದ ಇತಿಹಾಸವನ್ನು ನೋಡಿ ಇನ್ನು ಮುಂದ. ಈ ದೇಶದಲ್ಲಿ ಈ ರೀತಿ ಹೇಳಿಕೆ ಕೊಡ್ತಾರೋ. ಇಸ್ರೇಲ್ ಅಮೆರಿಕ ಯುದ್ಧ ನಡೆದಾಗ ಇರಾನಿನ ದುಷ್ಟ ವ್ಯಕ್ತಿಯಾದಂತ ಕಮಾನಿನನ್ನು ಹೊಡೆದ್ರು. ದುಷ್ಟ ವ್ಯಕ್ತಿ ಇಸ್ರೇಲ್ ಕಮಾನಿಯನ್ನು ಹೊಡೆದಾಗ ಇರಾನಿನಲ್ಲಿರುವಂತಹ ಹೆಣ್ಮಕ್ಳು ಬುರ್ಕಾ ತೆಗೆದು ಸ್ವಾಗತ ಮಾಡ್ರು. ಭಾರತದಲ್ಲಿರುವಂತ ಮುಸ್ಲಿಂ ಮಹಿಳೆಯರು ಸ್ಟ್ರೈಕ್ ಮಾಡಾಕೈತಿದಂದ್ರ ದೇಶದ್ರೋಹಿಗಳು ಎಲ್ಲಿದಾರ? ದೇಶದ್ರೋಹಿಗಳು ಎಲ್ಲಿದಾರ? ಹೇಳಿಕೆ ಹೆಂಗ್ ಕೊಡ್ತಾರ ನೋಡಿ. ಅರೆ ಹೇಳಿಕೆ ಹೆಂಗ್ ಕೊಡ್ತಾರ? ಏನಂತ ಹೇಳಿಕೆ ಕೊಟ್ಟರು? ಎಷ್ಟು ವಿಚಿತ್ರವಾದಂಥದ್ದು. ಶಿವಮೊಗ್ಗದಲ್ಲಿ ಮಹಿಳೆ ಹೇಳ್ತಾಳ, ಏನ್ ಹೇಳಿಕೆ ಕೊಡ್ತಾಳಂದ್ರ, ಒಬ್ಬ ಕಮಾಣಿಯನ್ನು ಕೊಂದಿರಬಹುದು, ನಮ್ಮ ತಂದೆ ಸಮಾನ, ನಾವು 100 ಕಮಾಣಿಗಳನ್ನು ತಯಾರು ಮಾಡ್ತಾಳತ್ತ. ಕಕ್ಮರಿ ವೇದಿಕೆ ಮೇಲೆ ನಾನು ಹೇಳಿಕೆ ಕೊಡ್ತೇನ, ನಿಮ್ಮ 100 ಕಮಾನಿಗಳನ್ನ ಮಂಡ ಮಾಡುವಂತ ಜನ ಹಿಂದೂಗಳು ನಮ್ಮ ಮನೆಯಲ್ಲಿ ಶಿವಾಜಿ, ಸಂಭಾಜಿ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚೆನ್ನಮ್ಮ, ನಾಯ್ಕಾದೇವಿ, ಒಣಕಿ ಒಬ್ಬವನಂತರು ಲಕ್ಷ ಹೆಣ್ಮಕ್ಳನ್ನ ಹಿಂದೂಗಳನ್ನ ನಾವು ತಯಾರು ಮಾಡ್ತೀವಿ. ಸರ್, ನಿಮಗೆ ಕಮಾನಿ ಮೇಲೆ ಅಡ್ಡ ಅಭಿಮಾನ ಇತ್ತಂದ್ರ, ಕಮಾನಿ ಮೇಲೆ ಪ್ರೇಮ ಇತ್ತಂದ್ರ ಇರಾನ್ಕ್ ಹೋಗ್ರಿ, ಭಾರತದಲ್ಲಿ ಇರಾಕ್ ಹೋಗಬೇಡ. ನಿಮಗೆ ಜಾಗ ಅಲ್ಲಿ ಕೊಡ್ತೀವಿ. ಅರೇ ಅದು ಅಲ್ಲ ಆಯ್ತು. ಯಾವ ರೀತಿ ಹೇಳಿಕೆ ಕೊಟ್ಟರು ಗಪ್ಪೆ. ನಾ ಇವತ್ತು ಈ ರೀತಿ ಹೇಳಿಕೆ ಕೊಟ್ಟಾರಂದ್ರ ಆ ಸ್ವಾಮಿ ಯಾವ್ದನ್ನ ಅರೆಸ್ಟ್ ಮಾಡಿ ಹೆಂಗದ ನೋಡಿ. ಅವರೆಲ್ಲ ಭಾರತೀಯರ ಎತ್ತು ಕಡೆ ಒಂದೇ ಅಂದ್ರೆ ಗಪ್ಪ. ಈ ದೇಶದಲ್ಲಿ ನೋಡಿ ವಿಚಾರ ಮಾಡಿ ಅಂದ, ಕೆಜಹಳ್ಳಿ ಡಿಜೆ ಹಾಳು ಮಾಡ್ರಿ ಗಪ್ಪ, ಹುಬ್ಳಿ ಅಟ್ಯಾಕ್ ಮಾಡ್ರಿ ಗಪ್ಪ. ಈ ದೇಶದಲ್ಲಿ ಮದ್ದೂರ ಗಣಪತಿ ಮೇಲೆ ಕಲ್ಲು ಹೋಗಿದ್ರು ಗಪ್ಪ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮಾಡ್ರು, ಚಪ್ಪಲ್ಲ ಕಲ್ಲು ಹೋಗಿದ್ರು ಗಪ್ಪ. ಒಂದು ಸಲ ಇಸ್ಲಾಂ ಧರ್ಮದವ್ರು ವಿಚಾರ ಮಾಡಿ, ಇಲ್ಲಿವರೆಗೆ ನಾವೆಲ್ಲರೂ ನೀವು ಬಾಯಿ ಹೊಂದಾಣಿಕೆ ಮಾಡುವಂತ ಜನಾಂಗ ನಾವು. ಆದ್ರ ಈ ರೀತಿ ನೀವು ಕಲ್ಸಾಕತ್ತೀರಂದ್ರ, ಒಂದು ಸಲ ಹಿಂದೂ ಬಾಂಧವ್ರಿಗೆ ನಾನು ಒಂದು ಘಟನೆ ಹೇಳಿಬಿಟ್ನಂದ್ರ, ನೀವು ಕಲ್ಲ ಚಪ್ಪಲ ತಗೊಂಡಂಗ ನಮ್ಮ ಹಿಂದೂ ಬಾಂಧವ್ರ ಕಲ್ಲು ತಗೊಂಡ್ರಂದ್ರ ಭಾರತ ದೇಶದ ಒಂದೂ ಮಸೂತಿ ಉಳಿಯಂಗಿಲ್ಲ. ನಿಮ್ಮೂರಾಗೂ ಮೊಹರಮ್ಗೆ ಹೊಕ್ಕಿರೇನುವಾ? ದುಷ್ಟ್ರು ಎಲ್ಲಿದಾರಂದ್ರ ಬಗಲ್ ಮೇ ಹೈ ಅಲ್ಲ. ಮೊಹರಮ್ಗೆ ಹೊಕ್ಕಿರಿಲ್ಲ? ಏನು ಹೋಯ್ತ್ರಿ ಮೊಹರಮ್ಕ? ಏನು ಹೋಯ್ತ್ರಿ? ಹೆಂಗ್ ಹೋಯ್ತ್ರಿ ನೋಡಿ. ನಮ್ಮ ಜನ ವಿಚಾರ ಮಾಡಿ,
ಒಂದು ಸಲ ನೀವೆಲ್ಲ ಯುವಕರು ವಿಚಾರ ಮಾಡಿ. ಏನಂದ್ರ ನಮ್ಮ ಜನ ಏನು ವಿಚಾರ ಮಾಡ್ಲಿಲ್ಲ. ಮೋರಮಕ ಮಡಿಯಿಂದ ಜವಾರಿ ಗೋಧಿ ತಂದ ಅತಿ ಜವಾರಿ ಬೆಲ್ಲ ಹಾಕಿ ಸಾವಯವ ಬೆಲ್ಲ ಹಾಕಿ ಮೋರಮಕ ನಮ್ಮ ಜನ ಮಾದಲಿ ಒಯ್ತಾವ್ರಿ. ಮಾದಲಿ ಅಟ್ಟ ಒಯ್ಬೇಡ್ರ, ಆಕಳು ತುಪ್ಪ ಹಾಕ್ರಿ. ತುಪ್ಪ ನಿಮ್ಮ ಕೋಡಿಗಳನ್ನ ಓದ, ನೀವು ಮಾದಲಿ ಓದ್ರಿ. ಇವು ಎಲ್ಲಾ ಕೈಯಾಗ ಏನೋ ಕೊಟ್ಕೊಂಡವು, ಏನೋ ಹಾಕವ್ರಿ ಪಕ್ಯ. ಇವೆಲ್ಲ ಪಕೀರ್ ಹಾಕವ್ರಿ. ಅಲ್ಲೇ ನಿಮ್ಮ ಪಕೀರಾದ ನೀವು ಮಾದೇಲಿ ಹೋದ್ರೆ, ನೀವು ಮಾದೇಲಿ ಹೋದ ಅವ್ರ ಗಡ್ಡ ಬಿಟ್ರು ನಮ್ಮ ತಲೆ ಕುಣಿಸ್ಬಿಟ್ಟು ನೋಡಿ ಎಲ್ಲ ಕೂಡಿ. ಅರೇ ವಿಚಾರ ಮಾಡಿ, ನಮ್ಮ ದೇವಸ್ಥಾನಕ್ಕೆ ಒಂದರೆ ನಿಮ್ಮ ಅಮಾದೇಶ್ವರಿ ದೇವಸ್ಥಾನ ಮಂದಿರ ಸಾಕಷ್ಟು ಅದಾವ. ಇಲ್ಲಿ ಒಂದರೆ ಅಮಾವಾಸ್ಯ ದಿವಸ ಹೋಳಿಗೆ ಬರ್ತದ. ವಿಚಾರ ಮಾಡಿ, ಅವರು ನಮ್ಮ ಹಬ್ಬಗಳನ್ನು ಒಂದು ಆಚರಣೆ ಮಾಡಂಗಿಲ್ಲ. ಮೊನ್ನೆ ಅವ್ರ ಹಬ್ಬ ಇತ್ತಲ್ಲ, ಯಾವ್ದ್ರದ ರಂಜಾನ. ಹೌದೌದು, ನೀವೇನೋ ಕುಡಿಯಾಕ ಹೋಗಿರೇನಪ್ಪ? ಅರೇ ಈ ದೇಶ ನೋಡಿ, ನಾವೆಲ್ಲರೂ ಯಾವ ರೀತಿ ಇದ್ದೀವಿ. ನೀವೆಲ್ಲ ಕೂಡಿ ಬಾಯಿ ಅನ್ನು ಕೊಟ್ಟ ಅದನ್ನೇನ ಕುಡಿಸ್ರಿ ನಿಮಗ? ಸುರ್ಕ ಹೌದಲ್ಲ, ಸುರ್ಕುರ್ಮ ಕುಡಿದ್ರಿ ಹೌದಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಯುಗಾದಿ ಹಬ್ಬಿತ್ತು, ಒಬ್ಬಗರೆ ಬೇವು ಬೆಲ್ಲ ಕೊಟ್ರಿ. ಒಂದ್ಸಲ ವಿಚಾರ ಮಾಡಿರ್ತಾ ಅಂದ್ರೆ ಮನೆ ಹೆಣ್ಮಕ್ಳನ್ನ ಕರ್ಕೊಂಡ ನಾನು ಇಸ್ಲಾಂ ಧರ್ಮಕ್ಕೆ ದೀಪಾವಳಿ ದಿವಸ ಆರತಿ ಬೆಳಗಿಸ್ತನೋ ಎಷ್ಟು ಜನ ಬೆಳ್ಕೋತಾರ ನೋಡಿ. ಒಂದ್ಸಲ ವಿಚಾರ ಮಾಡಿ, ನಾವು ಹಿಂದೂಗಳೆಲ್ಲರೂ ಕೂಡ ಯಾವ ಹಬ್ಬ ಎಲ್ಲ ಬಣ್ಣದ ಹಬ್ಬ ಆಚರಣೆ ಮಾಡ್ತೀವಿ. ಒಂದ್ ಹಬ್ಬಕ್ಕೆ ಬರ್ತಾರ ನೋಡಿ, ತಮ್ಮ ಹಬ್ಬಗಳು ಅವ್ರಿಗೆ ಮುಖ್ಯದಾವ. ಇವು ನಮ್ಮ ಮಳ್ಳ, ಇವು ಸುರುಕುರ್ಮ ಕುಡ್ದ್ನ್ಯ, ಇವು ಮಾದೇಲಿ ಹೋದ್ನ್ಯ, ಇವು ಎಲ್ಲ ಕೈಯಾಗ ಲಾಡಿ ಕೊಟ್ಕೊಂಡು ಪಕ್ಕೆ ಅದು. ಇನ್ನು ನಾನು ಒದರಾಕಿಲ್ಲಿ ಹಚ್ಚಾವ. ಅರೇ ದೇಶವನ್ನು ನೋಡಿ ಯಾವ ರೀತಿ. ಇರಾನಕ್ಕೆ ಇವತ್ತ ನೋಡಿ ಮಾಧ್ಯಮದಾಗ ಇರಾನಕ್ಕೆ ರೊಕ್ಕ ಕಳ್ಸಾಕತ್ಯಾರ್ರಿ. ಇರಾನಕ್ಕೆ ರೊಕ್ಕ ಕಳ್ಸಾಕತ್ತಿದಾರ. ನಮ್ಮ ದೇಶದಲ್ಲಿ ಕಾರ್ಗಿಲ್ ಯುದ್ಧ ನಡೀತು, ರೊಕ್ಕ ಹೋಯ್ತಾ? ಮುಸ್ಲಿಂ ಒಂದ ರೊಕ್ಕ ಕೊಟ್ರ. ಉರಿ ಅಟ್ಯಾಕ್ ಆಯ್ತು, ಅದಕ್ಕೂ ರೊಕ್ಕ ಕೊಡ್ಲಿಲ್ಲ. ಅರೇ ಮೊನ್ನೆ ಪಹಲ್ಗಾಮದಲ್ಲೇ ಘಟನೆ ಏನ್ ನಡೀತು? 26 ಕಾಶ್ಮೀರವನ್ನು ನೋಡಕ್ ಹೋದಂತ 26-30 ಜನ ಹುಡುಗರು, ಹಿಂದೂ ಹುಡುಗರನ್ನ ಪಹಲ್ಗಾಮದಲ್ಲೇ ಬಟ್ಟೆ ಕಳೆದ ಹಿಂದೂಗಳನ್ನ ನೋಡಿ ಹೊಡೆದ್ರಲ್ಲ. ಬಟ್ಟೆ ಕಳಿಸಿ ನೋಡಿದ್ರು. ಒಬ್ಬದಾಗ ಮದಂದ ಏನ್ ಹೇಳಿಕೆ ಕೊಡ್ತಾನೋ, ಹೋಗಿ ನಿನ್ನ ಮೋದಿಗೆ ಹೇಳಂದ. ಹೋಗಿ ನಿನ್ನ ಮೋದಿಗೆ ಹೇಳಂದಾಗ ಈ ದೇಶದ ಪ್ರಧಾನಮಂತ್ರಿ ವಿಚಾರ ಮಾಡಿದ, ಇಂಥ ದುಷ್ಟ ವ್ಯಕ್ತಿಗಳನ್ನು ಸಂಹಾರ ಮಾಡೋಣ ತಿಳ್ಕೊಂಡ. ಆವತ್ತಿಂದ ರಾತ್ರಿ ಎಲ್ಲ ಸೈನಿಕರನ್ನ ಕರ್ಕೊಂಡ ಆಪರೇಷನ್ ಸಿಂಧೂರ್ ಮಾಡಿದಲ್ಲ. ಇದೇ ಭಾರತದ ತಾಕತ್ತ. ಅರೇ ನೀವೆಲ್ಲಾದ್ರೂ ಹಿಂಗ ಪಹಲ್ಗಾಮ್ ಅಟ್ಯಾಕ್ ಆದಾಗ ಹೋಗಿ ನಿನ್ನ ಮೋದಿಗೆ ಹೇಳಂದಂಗ, ಹೋಗಿ ನಿನ್ನ ಯೋಗಿಗೆ ಹೇಳಂದಂದ್ರ ಅವ್ ನಾಲಾಯಕ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಇರ್ತಿದ್ದಿಲ್ಲ. ಈ ದೇಶದಲ್ಲಿ ಆಳಿದಂತವರೆಲ್ಲ ಶೂರದರ, ವೀರದರ. ಇಂಥ ದೇಶದಲ್ಲಿ ನಾವು ಓದಿವಿ. ಆತ್ಮೀಯರೇ, ನಮ್ಮ ಪೂರ್ವಜರ ಈ ದೇಶವನ್ನು ಕೊಡುವಾಗ ಎಷ್ಟು ಜನ ಪ್ರಾಣ ಕೊಟ್ಟಾರ ವಿಚಾರ ಮಾಡಿ. ಆ ಜಾತಿ, ಈ ಜಾತಿ, ಆ ಮತ, ಈ ಪಂಥ ಅನ್ಕೊಡ್ದೆ ಅವ್ರು ಶ್ರೇಷ್ಠ ಇವ್ರ ಕನಿಷ್ಠ ಅನ್ಬೇಡಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದಾಗದೇ ಇದ್ರೆ ಈ ಭಾರತವನ್ನು ಒಡೆದು ಬಿಡ್ತಾರ. ಆತ್ಮೀಯ ಹಿಂದೂಗಳೇ, ಒಂದು ಸಲ ನೀವು ಎಲ್ಲಾದ್ರೂ ಬಾಯಿ ಅಂದ ಈ ದೇಶದಲ್ಲಿ ಹಂಗ ಹಿಂಗ ಕೂತ್ರಂದ್ರ ಇವತ್ತು ನೀವು ಹಣಿ ಮೇಲಿನ ಕುಂಕುಮ ಇರಂಗಿಲ್ಲ, ನೀವು ಇವತ್ತಿ ಹಚ್ಚೋರು ಇವತ್ತಿ ಇರಂಗಿಲ್ಲ, ತಿಲಕ ಹಚ್ಚೋರು ತಿಲಕ ಇರಂಗಿಲ್ಲ, ನಾ ಭಂಡಾರ ಹಚ್ಚೋರಿಗೆ ಭಂಡಾರ ಇರಂಗಿಲ್ಲ, ಮಂದಿರಗಳೆಲ್ಲ ಮಸೂತಿಗಳಾಗಿ ಬಿಡ್ತಾವ, ಇಲ್ಲಿ ಜನಾಂಗಗಳೆಲ್ಲ ಗುಂಡು ಟೊಪ್ಪಿ. ನೀವು ಬುರ್ಕಾ ಹೊಲಿಸ್ಬೇಕಾಕತ್ತಿ. ವಿಚಾರ ಮಾಡಿ. ಈ ದೇಶದಲ್ಲಿ ದಾಳಿಕಾರರು ಈ ರೀತಿ ಮಾಡಕತ್ತಾರಂದ್ರ ಹೇಳಿಕೆಗಳು ಯಾವ ರೀತಿ ಇದಾವ್ ನೋಡಿ.
ನಾವೆಲ್ಲರೂ ಒಂದತ್ ಕೂತಿದ್ದೇವೆ, ನಾವೆಲ್ಲ ಸಮಾನರತ್ ಕೂತಿದ್ದೇವೆ, ಈ ರೀತಿ ಹೇಳಿಕೆ ಕೊಡುವಂತಾಗ ಅದಕ್ಕಾಗಿ ಆತ್ಮೀಯ ಹಿಂದೂ ಬಾಂಧವರೇ, ಇನ್ನು ಮುಂದೆ ಹಾಗಿರಂಗಿಲ್ಲ. ನಮ್ಮ ಜನ, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಉಳಿಸುವಂತದ್ದು ಮಾಡ್ರೆ ಈ ದೇಶ ಉಳಿತದ, ಇರ್ಲಿಕ್ಕರ ಉಳಿಯಾಕ ಸಾಧ್ಯ ಇಲ್ಲ. ಅದಕ್ಕ ಒಬ್ಬ ಸಂತ ಹೇಳ್ತಾನ, ಏನತ್ತ, ಏ ಚಂದन की धरती है, अभिनंदन की धरती है, अर्पण का भूमि है, तर्पण का भूमि है, इसकी नदी हमारे लिए गंगा है, इसका कंकर कंकर हमारे लिए शंकर है. हम जिएंगे तो इस भारत के लिए, हम मरेंगे तो इस भारत के लिए. मरने के बाद एक ही आवाज, भारत माता की, भारत माता की जय श्री राम, जय श्री राम, हर 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 हर. ನಮಸ್ಕಾರ. ಹಿಂದೂ ಧರ್ಮ ಜನಜಾಗೃತಿ ಸಭೆಯ ಕಾರ್ಯಕ್ರಮವನ್ನ ಹನುಮ ಜಯಂತಿಯ ಪ್ರಯುಕ್ತವಾಗಿ ಆಯೋಜನೆ ಮಾಡಿದ್ದಾರೆ. ನಾವೆಲ್ಲರೂ ಶೋಭಾಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಬಹುತೇಕ ಜನ ತಾಯಂದಿರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ನಾವೆಲ್ಲರೂ ಶ್ರೀರಾಮಚಂದ್ರಿಗೆ ಜಯಘೋಷಗಳನ್ನು ಹಾಕ್ತಿದ್ದೀವಿ ಅಂದ್ರೆ ಇದು ಯಾವುದೂ ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ, ಒಂದು ಕಾಲದಲ್ಲಿ ನಮ್ಮ ಇದೇ ಸನಾತನ ಪರಂಪರೆಯನ್ನು ನಾಶ ಮಾಡಬೇಕು, ನಮ್ಮ ಮಠಮಂದಿರಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂತ ಸಂಸ್ಕೃತಿನ ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ ಒಂದೂ ಎರಡಲ್ಲ, 1000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನ್ ಮಹಾ ಅಂತ ನಾವು ಅಂದುಕೊಂಡ್ರೆ, ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ? ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ತೆರೆದಂತ 100 ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ಇತಿಹಾಸದಲ್ಲಿ ತಮ್ಮ ಮೇಲಾದಂತ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. 21 ವರ್ಷ ಒಂದು ಜನಾಂಗದ ದಾಳಿ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಲ್ಲಿ ಮಣ್ಣಾಯಿತು. 14 ವರ್ಷ ಒಂದು ಜನಾಂಗದ ದಾಳಿ ಟರ್ಕಿನಲ್ಲಿದ್ದಂತ ಮೂಲ ಜನಾಂಗ ನಶಿಸಿ ಹೋಯಿತು. 10 ವರ್ಷ ಒಂದು ಜನಾಂಗದ ದಾಳಿ ಇರಾನ್ನಲ್ಲಿದ್ದಂತ ಮೂಲ ಜನಾಂಗ ಅಳಿಸಿ ಹೋಯಿತು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಜನಾಂಗದವರ, 1-2 ಪರಕೀಯ ದೇಶದವರ? ಸ್ವಾಮಿ, 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳು ಧರ್ಮಾಚರಣೆ ಮಾಡ್ತೀವಿ. ಹಳ್ಳಿಗಳು ಹನುಮ ಜಯಂತಿಗಳು ನಡೀತಾ ಬಂದಿದ್ದೇವೆ. ರಾಮರಿಗೆ ಜಯಘೋಷಗಳು ಕೇಳ್ತಾ ಬಂದಿದ್ದಾವೆ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ, ಅವರು ನೀಡಿದಂತ ಸಮರ್ಪಣೆ, ಬಲಿದಾನ ಬಹಳ ಹಿಂದೆ ಬೇಕಾಗಿಲ್ಲ, ಕೆಲವು ಶತಮಾನಗಳ ಹಿಂದೆ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿ ನಿಂತು ಭವಿಷ್ಯವಾಣಿ ನುಡಿದಿದ್ರು. ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿಯನ್ನ ನುಡಿತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರುಪಡಿಗೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು, ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮೃದ್ಧಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿಪೀಡಿಯಾಗಿ ತೊಳೆ ತುಂಬುತ್ತದೆ. ಎದೆ ಹತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆರವಾಗುತ್ತದೆ. ಅನ್ಯತೆ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಡತಿಗೆ ಗೋಪುರ ಕಟ್ಟುವರು, ಮೇಲು ಕೆಳಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ಕಾಲು ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಬಹುದಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಿಲೆ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರವೈಡೂರ್ಯವೆಂದು, ಜನರ ಬುದ್ಧಿ ಬರಿಯ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿಯನ್ನ ನುಡಿದು ಕಲ್ಯಾಣ ಬಿಟ್ಟು ಹೊರಡುವ ಸಂದರ್ಭ ಪ್ರಭುದೇವರ ಭವಿಷ್ಯವಾಣಿ ಅಕ್ಷರಶಃ ಸತ್ಯವಾಯಿತು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನ ಕಂಡು ಬಸವಣ್ಣನವರು ಕಣ್ಣೀರಿಡುತ್ತಾ ಬರ್ತಾರೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ಕಲ್ಯಾಣ ಪ್ರಣತಿ ಆಯಿತು.
ನಾನು ತೈಲವಾದೆ, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು, ಪ್ರಾಣತೆ ಒಳಿತಯ್ಯ, ತೈಲ ಚೆಲ್ಲಿತಯ್ಯ, ಬತ್ತಿ ಜಾರಿತಯ್ಯ, ಜ್ಯೋತಿ ನೆಂದಿತಯ್ಯ, ನಿಮ್ಮ ಕೂಡಲ ಸಂಗಮ ದೇವ ಶರಣರಮನ ನೊಂದಿತಯ್ಯ, ಕಣ್ಣೀರಿಟ್ರ ಬಸವಣ್ಣನವರು. ಆಗಲೂ ಅಲ್ಲಮ್ಮ ಪ್ರಭುದೇವರು, ನಿನಗಾದರೂ ಶರಣರ ಬಾಂಧವ್ಯ, ನನಗೆ ಆ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನು ತೊರೆದು ದೇಶಾಂತ ಹೊರಡುವ ಸಂದರ್ಭ. ಆ ಸಮಯಕ್ಕೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನ ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ತರೋಣ, ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತು ಉರಿತಾ ಇದ್ದಂತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಆಯುಧಕ್ಕಿ, ಲಕ್ಕಮ್ಮ, ಸೂಳೆ, ಸಂಕಮ್ಮ, ಅಕ್ಕ ನಾಗಮ್ಮ, ಅಂಬಿಗರ, ಚೌಡಯ್ಯ, ಚನ್ನಬಸವಣ್ಣನವರವರೆಗೂ ಒಬ್ಬೊಬ್ಬ ಶರಣರು ತಮ್ಮ ಕೈಗೆ ಸಿಕ್ಕಂತ ವಚನಗಳ ತಾಳೆಗರಿಗಳನ್ನು ಗಂಟು ಮೂಟೆ ಕಟ್ಟಿ ಕೈಲಿ ಹೊತ್ಕೊಂಡು ದಿಕ್ಕು ದಿಕ್ಕುಗಳಿಗೂ ಓಡೋಡಿ ಬಂದ್ರು. ಯಾಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಅಳಿಸುವಂತಿಲ್ಲ, ಶಾಮ ದಾಮ ದಂಡ ಬೇರೆ ಯಾವ ರೂಪದಲ್ಲಾದ್ರೂ ಪರವಾಗಿಲ್ಲ, ಈ ಒಂದು ಸನಾತನ ಹಿಂದೂ ಧರ್ಮದ ರಕ್ಷಣೆ ಆಗಲೇಬೇಕು, ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ನನ್ನ ನಿಮ್ಮ ಪೂರ್ವಿಕರಲ್ಲಿದ್ದಂತ ಧರ್ಮದ ಉಳಿತನ ಪರವಾಗಿದ್ದ ತುಳಿತ ಅಂತದ್ದು. ಆ ಒಂದು ಧರ್ಮ ಸಂರಕ್ಷಣೆಗೋಸ್ಕರ ಶತಮಾನಗಳ ಸಂಘರ್ಷಗಳನ್ನು ಕಳೆದು ನಮ್ಮ ಪೂರ್ವಿಕರು ಧರ್ಮ ಸಂರಕ್ಷಣೆ ಮಾಡದಲ್ಲ, ಅವರ ಸಮರ್ಪಣೆ ಪ್ರತಿಫಲ. ಪ್ರಾಚೀನರು ಅಂತ ಕರೆಸಿಕೊಂಡಂತ ಈಜಿಪ್ಷಿಯನರು ಕಟ್ಟಿದಂತ ಪಿರಮಿಡ್ಗಳು ಇವತ್ತು ಸ್ತಬ್ಧವಾಗಿ ನಿಂತಿದ್ದಾವೆ. ನಮ್ಮ ಸೋಮನಾಥ ಮಂದಿರಗಳಲ್ಲಿ ಇವತ್ತು ಕೂಡ ಶಂಖನಾದಗಳು ಕೇಳಿ ಬರ್ತಿದ್ದಾವೆ. ಆ ರೋಮನರು ಕಟ್ಟಿದಂತ ಸಾಮ್ರಾಜ್ಯಗಳು ನೆಲೆಗೊಳ್ಳಿದ್ದಾವೆ. ಆದರೆ ನಮ್ಮ ಪೂರ್ವಿಕರು ಕಟ್ಟಿದಂತ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಇವತ್ತಿಗೂ ಆರತಿ ಸಂದರ್ಭದಲ್ಲಿ ಗಂಟೆ ಜಾಗಟೆಗಳ ಶಬ್ದಗಳು ಕೇಳಿ ಬರ್ತಾವೆ. ಪ್ರತಿಯೊಬ್ಬ ಹಿಂದುವಿನ ಮನೆ ಮನೆಗಳಲ್ಲೂ ಕೂಡ ಆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸುವಂತ ಪರಂಪರೆ ನಮ್ಮಲ್ಲಿ ಜೀವಂತವಾಗಿದೆ. ಪ್ರತಿಫಲ ನಮ್ಮ ಪೂರ್ವಿಕರು ನೀಡಿದಂತ ಸಮರ್ಪಣೆಯ ಕಾರಣದಿಂದ. ಅಷ್ಟು ಸಂಘರ್ಷಗಳನ್ನು ಕಳೆದು ನಮ್ಮ ಹಿರಿಯರು ಧರ್ಮವನ್ನು ಉಳಿಸಿ ಇವತ್ತು ನಮ್ಮ ಕೈಗೆ ಬಿಟ್ಟು ಹೋಗಿದ್ದಾರೆ. ನಮ್ಮ ಕೈಯಲ್ಲಿರುವಂತ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮ ಕರ್ತವ್ಯ. ಈಗ ಬರುವಂತ ಪ್ರಶ್ನೆ, ನಾವು ಹೇಗೆ ಧರ್ಮ ರಕ್ಷಣೆ ಮಾಡಬೇಕು? ಪ್ರಶ್ನೆಗೆ ಉತ್ತರವನ್ನ ಯುಗ ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿತ್ತು ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮನುಜಾಮ್ಯಂ ಪರಿತ್ರಾಣಯ ಸಾಧನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕೊಟ್ಟಂತ ಉತ್ತರ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ಧರ್ಮ ದೇಶ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೆ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ, ಜಗತ್ನಲ್ಲಿ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ. ಆದ್ರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು, ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಹೋಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೆ ಹೇಳ್ಕೊಂಡು ತಿರುಗಾಡಿ. ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲಲ್ಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂಗಳಲ್ಲಿ ಬರಬೇಕಾಗಿರುವಂತ ಸಂಘಟಿತ ಬಲ ಅದು. ಒಮ್ಮೆ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ತರುವಂತ ಕೆಲಸ ಯಾರು ಮಾಡ್ತಾರೆ? ಇಡೀ ಸಮಾಜ ಸಂಘಟನೆ ಆಗಬೇಕಂದ್ರೆ ಸಂಘಟನೆಯ ಜಾಗೃತಿ ಮನೆ ಮನೆಗಳಿಂದ ಶುರುವಾಗಬೇಕು. ಮನೆಗಳಲ್ಲಿರುವಂತ ಮಕ್ಕಳ ಧರ್ಮ
ಜಾಗೃತಿ ತರಬೇಕು. ಮನೆಯ ಮಕ್ಕಳ ಧರ್ಮ ಜಾಗೃತಿ ಯಾವುದ್ರ ಮೂಲಕ ತರ್ತೀರಾ? ಧರ್ಮ ಬೋಧನೆಯ ಮೂಲಕ, ಧರ್ಮ ಗ್ರಂಥಗಳ ಮೂಲಕ. ನಿಮ್ಮಿಂದ ಸಾಧ್ಯವಾದರೆ ದಯವಿಟ್ಟು ಮಕ್ಕಳಿಗೆ ಧರ್ಮ ಗ್ರಂಥಗಳ ಬೋಧನೆ ಮಾಡಿ. ಆಗ್ಲಿಲ್ವಾ? ನಮಗೆ ವೇದೋಪನಿಷತ್ಗಳ ಪಾಠ ಆಗಿಲ್ಲಮ್ಮ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನ ಓದಿ ಹೇಳುವಷ್ಟು ಸಮಯ ನಮಗಿಲ್ಲ. ಕನಿಷ್ಠ ಪಕ್ಷ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸುವಷ್ಟು ಸಾಧ್ಯ ನಮಗೆ ಆಗೋದಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದ್ರೆ ಮನೆ ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡಿ. ಆಗ್ಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆಯ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನ ಹಾಡಿಸಿ ಸಾಕು, ಆ ಮಗುವಿನ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂತ ಮೊಟ್ಟ ಮೊದಲ ಕೆಲಸ ಇದು. ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು, ಆ ಮಕ್ಕಳ ಧರ್ಮ ಜಾಗೃತಿ ತುಂಬಿಸೋದು. ಈ ಕೆಲಸ ಯಾರು ಮಾಡಬೇಕು? ಮನೆಯ ತಾಯಿಂದನೇ ಮಾಡಬೇಕು. ನಮ್ಮ ತಾಯಿಗಳು ನಮಗೆ ಕೊಟ್ಟದ ಪ್ರೇರಣೆ ಎಂತಹದ್ದು ಸ್ವಾಮಿ. ಯಾವ ರೀತಿ ನಮ್ಮ ಮನೆ ಮಕ್ಕಳನ್ನು ಬೆಳೆಸಿದ್ರು. ಇಷ್ಟು ಜನ ಹೆಣ್ಣು ಮಕ್ಕಳು ಸೇರಿದ್ದೀವಿ ನಾವು. ನಮ್ಮ ಹೆಣ್ಣು ಮಕ್ಕಳ ಪರಂಪರೆ ಅಂತದ್ದು ಸನಾತನ ಹಿಂದೂ ಧರ್ಮದಲ್ಲಿ. ನಮ್ಮನೆ ಹೆಣ್ಣು ಮಕ್ಕಳನ್ನ ನಾವು ಯಾವತ್ತಿಗೂ ಅಡುಗೆ ಮನೆಗೆ ಸೀಮಿತ ಮಾಡಲಿಲ್ಲ. ನಮ್ಮನೆ ಹೆಣ್ಮಕ್ಳನ್ನ ನಾವು ಯಾವತ್ತಿಗೂ ಮನೆ ಹೊಸಿನ ಒಳಗೆ ಸೀಮಿತ ಮಾಡಲಿಲ್ಲ. ನಮ್ಮ ಪರಂಪರೆಯಲ್ಲಿ ಬೆಳೆದ್ರೆ ಹೆಣ್ಮಕ್ಳು ಎಂತೆಂತ ಹೆಣ್ಮಕ್ಳು ಕಚ್ಚಿ ಸೀರೆ ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆ ಕತ್ತನ್ನು ಕತ್ತರಿಸಿದ ನಗಸಿ ತನ್ನೇ ತಾಕಿ ತಾಕತ್ತಿದ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚೆನ್ನಮ್ಮನಂತ ಹೆಣ್ಮಕ್ಳನ್ನು ತಯಾರು ಮಾಡಿದಂತ ಪರಂಪರೆ ನಮ್ಮ ಹಿಂದೂ ಪರಂಪರೆ. ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಇಡೀ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ರಕ್ಷಣೆಯ ಹೊಣೆಗಾರಿಕೆ ರಾಜಾರಾಮ್ನ ಮೇಲೆ ಬಿದ್ದಾಗ ಅವನ ಸರಿಸಮನಾಗಿ ನಿಂತು ರಾಜಾರಾಮ್ನ ಪತ್ನಿಯಾಗಿ ಬಂದಂತ ಒಬ್ಬ ಮಹಾರಾಣಿ ತಾರಾಬಾಯಿ. ಯಾವ ಮಹಾರಾಣಿ ತಾರಾಬಾಯಿ ಕೈಲಿ ಬಿಚ್ಚುಗತ್ತಿ ಹಿಡಿದಿಟ್ಟರೆ ಮೊದಲ ವೀರಾದಿ ವೀರ ಸೇನಾಪಡೆ ಎಲ್ಲವೂ ರಣಾಂಗಣದಲ್ಲಿ ಮಂಡಿ ಉರಿ ಕುರ್ತಿತ್ತು ಅಂತ ಮಹಾರಾಣಿ ತಾರಾಬಾಯಿಯನ್ನ ನಿರ್ಮಾಣ ಮಾಡಿದಂತ ಪರಂಪರೆ ನಮ್ಮ ಹೆಣ್ಣು ಮಕ್ಕಳ ಪರಂಪರೆ. ಅಂತ ಹೆಣ್ಣು ಮಕ್ಕಳ ಪರಂಪರೆ ತಾಯಿಂದಿರು ಕ್ಷಾತ್ರ ತೇಜಸ್ಸಿನಲ್ಲಿ ಮಾತ್ರ ಬ್ರಹ್ಮ ತೇಜಸ್ಸಲ್ಲಿ ಯಾವ ರೀತಿ ಬೆಳೆದಿದ್ರು ನಮ್ಮ ಪರಂಪರೆ ಹೆಣ್ಣು ಮಕ್ಕಳು. ಒಬ್ಬ ಅಕ್ಕ ಮಹಾದೇವಿ 20 ವರ್ಷ ಅರಿಯದ ಹೆಣ್ಣು ಮಗಳು ಕಟ್ಟಿಕೊಂಡ ಗಂಡನನ್ನು ಆಗತಾನೆ ಬಿಟ್ಟು ಹುಟ್ಟ ಬಟ್ಟೆಯನ್ನು ಕಳಿಸಿಟ್ಟು ಶೂನ್ಯ ಪೀಠದ ಮುಂದೆ ಬಂದು ನಿಂತಿದ್ದಾರೆ. ಸರಂಗಣದಲ್ಲಿ ಅನುಭವ ಮಂಟಪದಲ್ಲಿ ಸುತ್ತಮುತ್ತಲು 100 ಜನ ಶರಣರು. ಎದುರಿಗೆ ಅಲ್ಲಮ್ಮ ಪ್ರಭುಗಳು ಶೂನ್ಯ ಪೀಠದಲ್ಲಿ ಕೂತಿದ್ದಾರೆ. ಬಂದಂತ ಅಕ್ಕನಿಗೆ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಮೊಟ್ಟ ಮೊದಲ ಪ್ರಶ್ನೆ, ನಿನ್ನ ಗಂಡನ ಕುರುಹೇನು ತಾಯಿ? ನಿನ್ನ ಗಂಡನ ಹೆಸರೇನಮ್ಮ? ಏನಂತ ಕೊಡಬೇಕಕ್ಕ ಮಹಾದೇವಿ? 20 ವರ್ಷ ಅರಿಯದ ಹೆಣ್ಣು ಮಗಳು ಆಗ ತಾನೇ ಗಂಡನ್ನ ತೊರೆದು ಹುಟ್ಟ ಬಟ್ಟೆಯನ್ನು ಕಳಿಸಿಟ್ಟು ಬಂದಂತ ಹೆಣ್ಣು ಮಗಳು ಅಲ್ಲಮ್ಮ ಪ್ರಭುಗಳ ಮುಂದೆ ನಿಂತು ಅನುಭವ ಮಂಟಪದ ಮುಂದೆ ಘಂಟಾಘೋಷವಾಗಿ ಸಾರ್ತಾರೆ, ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ, ನನಗೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನೇ ಅಂತ ಆ ಭಕ್ತಿ ಪರಾಗಷ್ಟು ತಲುಪಿದಂತ ಹೆಣ್ಣು ಮಕ್ಕಳು ನಮ್ಮ ಪರಂಪರೆಯವರು. ಅಂತ ಹೆಣ್ಣು ಮಕ್ಕಳು ನಮ್ಮ ಪರಂಪರೆಯಲ್ಲಿ ಎಂತ ಮಕ್ಕಳನ್ನು ತಯಾರು ಮಾಡಿದ್ರು. ತಾಯಿಯಂದ್ರು ಇವತ್ತಿಗೂ ಕೂಡ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣರವರನ್ನ ಬ್ರಿಟಿಷರು ಮೋಸದಿಂದ ನೇಣಗಂಬಕ್ಕೇರಿಸಿದಂತ ಆಲದ ಮರದ ವೃಕ್ಷ ಇದೆ. ಇವತ್ತಿಗೂ ನಮ್ಮ ಹಿಂದೂ ತಾಯಿಯಂದಿರು ನಂದಗಡಕ್ಕೆ ಹೋಗ್ತಾರೆ, ಸಂಗೊಳ್ಳಿ ರಾಯಣ್ಣರವರನ್ನ ನೇಣಗಂಬಕ್ಕೇರಿಸಿದಂತ ಆಲದ ಮರದ ವೃಕ್ಷಕ್ಕೆ ಒಂದು ತೊಟ್ಟಿಲು ಕಟ್ಟಿ ಬರ್ತಾರೆ. ಯಾಕೆ ಗೊತ್ತೇ? ಮನೆಯಲ್ಲಿ ಹುಟ್ಟೋದಾದ್ರೆ ಸಂಗೊಳ್ಳಿ ರಾಯಣ್ಣರಂತ ದೇಶಭಕ್ತ ಮಗು ಮಣ್ಣಲ್ಲಿ ಹುಟ್ಲಿ ಅನ್ನೋ ಪ್ರೇರಣೆ ಕೊಡ್ಲಿಕ್ಕೋಸ್ಕರ. ಮನ್ನ ಮಕ್ಕಳನ್ನ ತೊಟ್ಟಿನಲ್ಲಿ ಇಟ್ಟು ತೂಗ್ತಿದ್ರು ನಮ್ಮ ತಾಯಿದ್ರು, ಹಾಡನ್ನು ಹಾಡ್ತಿದ್ರು. ಲಾಲಿ ಹಾಡು, ಎಂತ ಹಾಡು? ಜುಲವ ಪಾಳನ ಪಾಳನ ಪಾಳ ಶಿವಾಜಿ ಸ. ಮನೆ ತೊಟ್ಟಿನಲ್ಲಿ ಮಲಗಿರೋದು ಸಾಮಾನ್ಯ ಮಗು ಅಲ್ಲ, ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸಂಸ್ಥಾಪನೆ ಕನಸನ್ನ ನನಸಾಗಿದ್ದಂತ ಛತ್ರಪತಿ ಶಿವಾಜಿ ಮಹಾರಾಜ ನನ್ನ ಮನ್ನ ಮಗುವಾಗಿ ಬಂದು ತೊಟ್ಟಿನಲ್ಲಿ ಮಲಗಿದೆ ಅಂತ ರಾಜನಂತೆ ದಾರಾಗಪ್ಪ ನೀನು ಅಂತ ಮಕ್ಕಳಿಗೆ ಧರ್ಮದ ಪ್ರೇರಣೆಯನ್ನು ಕೊಟ್ಟು ತೊಟ್ಟಿಲನ್ನು ತುತ್ತಿದ್ದಂತ ತಾಯಿಂದ್ರ ಪರಂಪರೆ ನಮ್ಮದು. ಆ ಪರಂಪರೆ ಮನೆ ಮಕ್ಕಳಿಗೆ ಬೋಧನೆ ಮಾಡಬೇಕು. ಆ ಬೋಧನೆ ಆಗಬೇಕಾದ್ರೆ ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು. ನಾವು ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರಲಿಲ್ಲ. ಪರಿಸ್ಥಿತಿ ನಮ್ಮ ಬೆಂಗಳೂರಿನಂತ ಮಹಾನಗರಗಳಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿಸ್ತೀವಿ. ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ಟಿಸಿದ ಕೂಡಲೇ ಒಂದು ಮೆಷಿನ್ ತಂದು ದೇವಸ್ಥಾನದಲ್ಲಿ ಇಡ್ತೀವಿ. ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟೆ ಎಲ್ಲ ಮೆಷಿನ್ ಹೊಡ್ಕೊಳ್ಳುತ್ತೆ. ನಮಗದನ್ನ ನೋಡಿದಾಗ ಏನೋ ಆನಂದ. ಹಬ್ಬ ಟೆಕ್ನಾಲಜಿ ದೇವಸ್ಥಾನದವರೆಗೂ ಬಂದ್ಬಿಟ್ಟಿದೆ. ಆರತಿ ಸಂದರ್ಭಕ್ಕೆ ನಾವು ಏನೋ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟೆ ಡಮರು ಎಲ್ಲ ಮೆಷಿನ್ ಹೊಡ್ಕೊಳ್ಳುತ್ತಲ್ಲ ಅಂತ ನಮ್ಗೆ ಏನೋ ಆನಂದ ಅದನ್ನ ನೋಡಿದಾಗ. ಖುಷಿ ಪಡುವಂತ ವಿಚಾರ ಅಲ್ಲ, ದುಃಖ ಪಡುವಂತ ವಿಚಾರ ಅದು. ಯಾಕ ಮೆಷಿನ್ನ ನಗರದ ದೇವಸ್ಥಾನಗಳಿಗೆ ತಂದಿಟ್ಟಿದ್ದೀವಿ ಅಂದ್ರೆ ಪ್ರತಿನಿತ್ಯ ಸಂಧ್ಯಾ ಕಾಲಕ್ಕೆ ಆ ದೇವರಿಗೆ ಆರತಿ ಬೆಳಗುವಂತ ಸಮಯಕ್ಕೆ ಗಂಟೆ ಜಾಗಟೆ ಹೊಡಲಿಕ್ಕೆ ದೇವರ ಮುಂದೆ ದೇವಸ್ಥಾನದಲ್ಲಿ ಹಿಂದೂಗಳು ಇಲ್ಲ. ಪರಿಸ್ಥಿತಿ ಒಂದು ಮೆಷಿನ್ ತಂದಿಡುವಂತ ಸ್ಥಿತಿ ನಮ್ಮ ದೇವಸ್ಥಾನಗಳಿಗೆ ಬಂದಿದ್ದಾವೆ. ಯಾವ ಪರಿಸ್ಥಿತಿಯಲ್ಲಿ ಹಿಂದೂ ಸಮಾಜ ಇದ್ದೀವಿ ನಾವು. ಆದ್ರೆ ನಿಜ ಹೇಳಬೇಕು, ನಮ್ಮ ಸೌಭಾಗ್ಯ ನಿಮ್ಮ ಊರಿಗೆ ಬರೋಕೆ ಕಾರ್ಯಕ್ರಮಕ್ಕೆ ಬರೋಕೆ ಮುಂಚೆ ಪೂಜನೀಯ ಸ್ವಾಮೀಜಿ ಅವರ ಜೊತೆಗೆ ನಮ್ಮನ್ನ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು, ಅಮ್ಮಾಜೇಶ್ವರಿ ಅವರ ದೇವಸ್ಥಾನಕ್ಕೆ. ತಾಯಿಯ ನಮಗೆ ಕೊಟ್ಟಂತ ಸುಕೃತ, ನಾವು ಪೂಜ್ಯರು ಕಾಲಿಟ್ಟಂತ ಸರಿ ಸಂದರ್ಭಕ್ಕೆ ಅಲ್ಲಿ ಆರತಿ ಆಗ್ತಿತ್ತು. ಆರತಿ ಬೆಳಗಬೇಕಾದ್ರೆ ನಾವು ನೋಡಿದ್ವಿ
ಅಲ್ಲಿ ಆರತಿ ಸಂದರ್ಭಕ್ಕೆ ಕನಿಷ್ಠ ಪಕ್ಷ ಗಂಟೆ ಜಾಗಟೆ ಡಮರು ಬರಲಿಕ್ಕೆ 3 ರಿಂದ 4 ಜನ ದೇವಸ್ಥಾನದಲ್ಲಿದ್ರು. ಪುರೋಹಿತರು ಒಬ್ಬರೇ ನಿಂತಿರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಪೂರ್ವಿಕರು ಬಿಟ್ಟು ಹೋದಂತ ಸಂಸ್ಕಾರ. ನಿಮ್ಮ ನಿಮ್ಮ ಕೆಲಸಗಳಲ್ಲಿ ವ್ಯಸ್ತರಾಗಿದ್ರೂ ಪರವಾಗಿಲ್ಲಪ್ಪ, ಆರತಿ ಮಾಡುವ ಸಂದರ್ಭಕ್ಕೆ ಭಕ್ತರು ಅಂತ ಭಗವಂತನ ಮುಂದೆ ಕಣ್ಣು ಮುಂದೆ ಕಾಣಿಸ್ಕೊಳ್ಳಿ ಕನಿಷ್ಠ ಪಕ್ಷ 5 ಜನ ಹಿಂದೆ ನಿಂತಿರಲೇಬೇಕು ಅಂತ ಪೂರ್ವಿಕರು ಹಾಕಿಕೊಟ್ಟದ ಪದ್ಧತಿ. ಆ ಪದ್ಧತಿ ನಿಮ್ಮ ಊರಿನಲ್ಲಿ ಪಾಲಿಸ್ತಿದ್ದೀರಾ ನೋಡಿದ ಬಹಳ ಸಂತೋಷವಾಯಿತು. ದಯವಿಟ್ಟು ಇನ್ನು 2 ಶತಮಾನ ಕಳೆದ್ರೂ ಕೂಡ ಅಂತ ಮೆಷಿನ್ಗಳನ್ನು ದೇವಸ್ಥಾನದಲ್ಲಿ ತಂದಿಡಬೇಡಿ. ನಮ್ಮ ಮಕ್ಕಳು ಬರಲಿ ದೇವಸ್ಥಾನ ಗಂಟೆ ಹೊಡಲಿಕ್ಕೆ, ನಮ್ಮ ಮಕ್ಕಳು ಬರಲಿ ಜಾಗಟೆಗಳನ್ನ ಬಾರಿಸಲಿಕ್ಕೆ, ನಮ್ಮ ಮಕ್ಕಳು ಬರಲಿ ಕಂಸಾಲೆಗಳನ್ನ ತಟ್ಟಲಿಕ್ಕೆ. ಮಕ್ಕಳು ಯಾಕೆ ದೇವಸ್ಥಾನಕ್ಕೆ ಬರಬೇಕಂದ್ರೆ ನಮ್ಮ ಹಿಂದೂ ಪೋಷಕರಲ್ಲಿ ಒಂದು ಪ್ರಶ್ನೆ, ನಮ್ಮ ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋಗಬೇಕು, ನಮ್ಮ ಮಕ್ಕಳಿಗೆ ಏನು ಭಜನೆ ಹಾರಿಸ್ಬೇಕು, ನಮ್ಮ ಮಕ್ಕಳು ಕಾನ್ವೆಂಟ್ ಕಳಿಸ್ತಿದ್ದೀವಿ, ಲಕ್ಷ ಲಕ್ಷ ಫೀಸ್ ಕಟ್ತಿದ್ದೀವಿ, 40-50 ಸಾವಿರ ಸಂಬಳ ತಗೊಂಡು ಜೀವನದಲ್ಲಿ ಸೆಟ್ಲ್ ಆದ್ರೆ ಸಾಕಲ್ವಪ್ಪ, ಇದಕ್ಕಿಂತ ಜೀವನ ಏನಿದೆ? ಹಿಂದೂ ಪೋಷಕರಲ್ಲೇ ಪ್ರಶ್ನೆ. ಯಾಕೆ ಮಕ್ಕಳನ್ನ ದೇವಸ್ಥಾನ ಕರ್ಕೊಂಡು ಬನ್ನಿ, ಸಂಸ್ಕಾರ ಕೊಡಿ ಅಂತ ಹೇಳ್ತಿರೋದಂದ್ರೆ ದೇಶ ರಕ್ಷಣೆಗಲ್ಲ ಸ್ವಾಮಿ, ಧರ್ಮ ರಕ್ಷಣೆಗೂ ಅಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ. ನಮ್ಮದೇ ಕರ್ನಾಟಕದ ಇದೇ ಬೆಳಗಾವಿಯ ಜಿಲ್ಲೆಯ ಆಸ್ಪತ್ರೆಯಲ್ಲಿ ದುರಾದೃಷ್ಟವಶಾತ್ ವೃದ್ಧರೊಬ್ಬರು ತೀರಿಕೊಂಡಿದ್ರು. ಆಸ್ಪತ್ರೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು, ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂತ ವೃದ್ಧರು ತೀರಿಕೊಂಡಿದ್ದಾರೆ ಸರ್, ಇಷ್ಟು ವರ್ಷ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತಾಳೆ, ಏನ್ ಮಾಡಬೇಕು ಬಂದು ನೋಡಿ ಅಂತ. ಆರಕ್ಷಕರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದ್ರು. ಆ ವೃದ್ಧರ ದಾಖಲೆಗಳೇನಿದ್ದಾವೆ ಆಸ್ಪತ್ರೆಯವರ ಹತ್ರ ಎಲ್ಲ ತೆಗೆಸಿದ್ರು. ಅವರ ವಿಳಾಸ ಹುಡ್ಕೊಂಡು ಅಕ್ಕಪಕ್ಕದ ಮನೆಯವರ ಹತ್ರ ನಿಂತು ಕೇಳಿದ್ರು, ನಿಮ್ಮ ಪಕ್ಕದ ಮಲ್ಲಿದ್ದಂತ ವೃದ್ಧರ ಆಸ್ಪತ್ರೆಗೆ ಅಡ್ಮಿಟ್ ಆದವರು ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರೆ, ಅವರಿಗೆ ಮಕ್ಕಳು ಮೊಮ್ಮಕ್ಕಳು ನೆಂಟಸ್ಥರು ಸಂಬಂಧಿಕರು ಬಂಧು ಬಾಂಧವರು ಮನೆಯವರಂತನಾದ್ರೂ ಜಗತ್ನಲ್ಲಿ ಯಾರಾದ್ರೂ ಇದ್ರ? ಅಕ್ಕಪಕ್ಕದವರು ಸಹಜವಾಗಿ ಉತ್ತರ ಕೊಟ್ಟರು, ಹೌದು ಸರ್, ಅವ್ರಿಗಿಬ್ರು ಮಕ್ಕಳಿದ್ದಾರೆ, ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್, ಇಬ್ರು ಮಕ್ಕಳು ವಿದೇಶ. ಸರಿ, ಇಬ್ರು ಮಕ್ಕಳು ಫೋನ್ ನಂಬರ್ ತೆಗೆಸ್ಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಲುಪಿಸ್ತಾರೆ, ಭಾರತದಲ್ಲಿದ್ದಂತ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆದವರು ದೌರ್ಭಾಗ್ಯವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರಮ್ಮ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೆರಿಕ, ಮಗಳು ಕೆನಡಾ, ಇಬ್ಬರು ಮಕ್ಕಳು ಫೋನ್ ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರುವಷ್ಟು ಪುರುಸೊತ್ ನಮಗಿಲ್ಲ, ನಮ್ಮಪ್ಪನ ಶವ ತಗೊಂಡು ಎಲ್ಲಾದ್ರೂ ಬಿಸಾಡಿ ಅಂತ. ನಮ್ಮದೇ ಕರ್ನಾಟಕದ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಸಮಯದ ಹಿಂದೆ ನಡೆದಂತ ಘಟನೆ. ಅವರ ಅಂತ್ಯ ಸಂಸ್ಕಾರ ಕೊನೆಗೆ ಮಕ್ಕಳು ಬರಲಿಲ್ಲ, ಮೊಮ್ಮಕ್ಕಳು ಬರಲಿಲ್ಲ, ಪೊಲೀಸ್ ಅವರ ಮುಂದೆ ನಿಂತು ಅವರ ಅಂತಿಮ ಸಂಸ್ಕಾರ ಮಾಡಬೇಕಾಯ್ತು. ಯಾಕಿಂತ ಘಟನೆಗಳು ಸಮಾಜದಲ್ಲಿ ಘಟಿಸ್ತಿದ್ದಾವೆ? ಯಾಕಿಂತ ಸಂದರ್ಭಗಳು ಜಗತ್ತಿನ ನಿರ್ಮಾಣ ಆಗ್ತಿದ್ದಾವೆ? ಒಂದೇ ಒಂದು ಕಾರಣ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ, ಇಡೀ ಜೀವನಕ್ಕೆ ಬೇಕಾದಷ್ಟು ಶರಣರ ವಚನಗಳು, ದಾಸ ಕೀರ್ತನೆಗಳು, ಭಗವದ್ಗೀತೆ ಶ್ಲೋಕ, ವೇದ ಮಂತ್ರಗಳನ್ನ ಮಕ್ಕಳ ಬಾಯಿಂದ ಹೇಳಿಸಿ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಂದಿರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ತಾರೆ. ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ. ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಸಂಸ್ಕಾರ, ಆ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರನಾದ್ರೂ ನಮ್ಮ ಮನೆ ಮಕ್ಕಳಿಗೆ ನಾವು ನೀಡಲಿಲ್ಲ ಅಂದ್ರೆ ಇನ್ಯಾರು ನೀಡಬೇಕು? ಆದ್ರೆ ನಮ್ಮ ದೌರ್ಭಾಗ್ಯ, ಯಾವ ಹಿಂದೂ ಮನೆಗಳಲ್ಲಿ ಸಂಧ್ಯಾಕಾಲ ಆದ ಕೂಡಲೇ ಭಜನೆಗಳ ಸುದೆ ಕೇಳಿ ಬರಬೇಕಿತ್ತು. ಮನೆಯ ಮಕ್ಕಳು ತುಳಸಿ ಕಟ್ಟೆ ಪೂಜೆ ಮಾಡಿ ದೇವರ ಕೋಣೆಯಲ್ಲಿ ಕೂತು ಜಗಲಿ ಮುಂದೆ ನಿಂತು ಕನಿಷ್ಠ ಪಕ್ಷ ಒಂದು ಭಗವದ್ಗೀತೆ ಶ್ಲೋಕ, ಒಂದು ವೇದ ಮಂತ್ರವನ್ನಾದ್ರೂ ಪಠಿಸಬೇಕಿತ್ತು. ಇವತ್ತು ನಮ್ಮ ಹಿಂದೂ ಮನೆಗಳಲ್ಲಿ ಧರ್ಮದ ಆಚರಣೆ ಬಿಡಿ, ಶಾಸ್ತ್ರಾಕಾರ ಮಾತು ದಾರಿ ಎಂಪಿ ಇತಿ ಧರ್ಮ, ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ನಾವು ಧರ್ಮ ಧರಿಸೋದಲ್ಲ, ಕನಿಷ್ಠ ಪಕ್ಷ ಅಂದ್ರೆ ಧಾರ್ಮಿಕ ಸಂಕೇತ ಧರಿಸೋದು ಮರ್ತು ಹೋಗಿದ್ದೀವಿ. ಬೇರೆಲ್ಲೂ ಬೇಡ. ಈ ಕ್ಷಣ ಸೇರಿರೋದೆಲ್ಲಿ? ಧರ್ಮ ಜಾಗೃತಿಯ ಸಭಾ ಕಾರ್ಯಕ್ರಮದಲ್ಲಿ. ನಮ್ಮ ಯಾವ ಪೂರ್ವಿಕರ ಯಾವ ಜನ್ಮದ ಪುಣ್ಯದ ಸುಕೃತ ನಮಗೆ ಪ್ರತಿಫಲವಾಗಿ ದೊರಕಿದೆಯೋ ಇಲ್ಲೋ ಗೊತ್ತಿಲ್ಲ, ನಾವೆಲ್ಲ ಹಿಂದೂ ಬಾಂಧವರು ಅಂತ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಬಂದು ನೆರೆದಿದ್ದೀವಿ. ಇಂಥ ಧಾರ್ಮಿಕ ಸಭೆಗೆ ಬಂದು ಕೂತಾಗ ಸ್ವಲ್ಪ ಅಕ್ಕಪಕ್ಕ ಸುತ್ತಮುತ್ತ ಕಣ್ಣಾಡಿಸಿ ನೋಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಹಿರಿಯರು ಇರ್ತಾರೆ, ಸುತ್ತಮುತ್ತ ವೃದ್ಧರು ಕೂತಿರ್ತಾರೆ. ಆ ಹಿರಿಯರ ಹಣೆ ಸ್ವಲ್ಪ ಗಮನಿಸಿ. ಅವರು ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ, ಹಣೆ ಕುಂಕುಮ ಹಚ್ಚಿರ್ತಾರೆ, ಗಂಧ ಚಂದನ ತಿಲಕ ಭಂಡಾರ ಯಾವುದೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆನಲ್ಲಿ ವಿಜೃಂಭಿಸ್ತಿರುತ್ತೆ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ. ಎಷ್ಟು ಜನ ನನ್ನ ವಯಸ್ಸಿನ ಮಕ್ಕಳು ಹಣೆಗೆ ಧಾರ್ಮಿಕ ಸಂಕೇತ ಧರಿಸಿ ಬಂದಿದ್ದಾರೆ. ವಿಶೇಷತಃ ನಮ್ಮ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡೋ ಪದ್ಧತಿಯನ್ನೇ ಮರ್ತೋಗ್ತಿದ್ದಾರೆ. ಹಿಂದೂ ಮನೆ ಹೆಣ್ಣು ಮಕ್ಕಳು ಇವತ್ತು ಹಣೆ ಕುಂಕುಮನ್ನೇ ಹಚ್ಚೋದಿಲ್ಲ. ಅಮ್ಮಮ್ಮ ಅಂದ್ರೆ ಒಂದು ಕಪ್ಪು ಚುಕ್ಕಿ ತಗೊಂಡು ಹಣೆಗಿಟ್ಕೊಳ್ತಾರೆ, ಸಣ್ಣ ಕಪ್ಪು ಒಟ್ಟು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೇ ಇರುವಂತ ಮನೆ
ಒಂದು ನೀನ್ ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸಿ ನೋಡು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭರಿಗೆ ಬಂದ ಪರಿಸ್ಥಿತಿ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಧರ್ಮದ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹೇಳಿಗೆ ಕುಂಕುಮ ಇಟ್ಟು ಓಡಾಡ್ಬೇಕಂತ ಹಿರಿಯರು ಹಾಕಿಕೊಟ್ಟದಂತ ಪದ್ಧತಿ ಪರಂಪರೆ. ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹಿಂದೂ ಧರ್ಮದ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಖಂಡಿತವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಹಣೆಗೆ ಧರಿಸಿರಲೇಬೇಕು. ಯಾಕಂದ್ರೆ ಅದು ನಮ್ಮ ಸ್ವಾಭಿಮಾನದ ಸಂಕೇತ. ಕವಿಗಳು ಹೇಳ್ತಾರಲ್ಲ, ಏನ್ ಹೇಳ್ಬೇಕು, ರಾಜಪುತಾನ ನಾಜಿಸೆ ತಲವಾರೋಪೆ, ಇಸ್ನಾತ್ನ ಜೀವನ್ ಕಾಟ ಬರ್ಜಿ ತೀರ್ ಕಟಾರೋಪೆ, ಕೂತ್ ಬಡಿ ತೀ हजारों पद्मिनी अंगारोपे, इस मिट्टी का कण कण कहरा कुर्बानी की गाता, इस मिट्टी से तिलक करो ये धरती बलिदानों की. ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಪರಂಪರೆ ಜೀವಂತಿಕೆ ಸಂಕೇತವಾಗಿ ನಾನೊಬ್ಬ ಹಿಂದೂ ಇವತ್ತಿಗೂ ಬದುಕಿದ್ದೀನಿ ಅಂತ ಮನುಕುಲದ ಮುಂದೆ ಸಾರಿ ಹೇಳ್ಕೊಳ್ಳಿಕ್ಕಿರುವಂತ ಒಂದು ಸ್ವಾಭಿಮಾನದ ಸಂಕೇತ, ಹಣೆಗೆ ಧರಿಸುವಂತ ಧಾರ್ಮಿಕ ಸಂಕೇತ. ಹಿಂದೂ ಧರ್ಮದ ಹುಟ್ಟಿ ನನ್ನ ಧರ್ಮದ ಸಂಕೇತ ನಾನು ಹಣೆಗೆ ಧರಿಸ್ತಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಹೋಗ್ಲಿಲ್ಲ, ಇನ್ಯಾರು ಹೋಗ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಭಜನೆಗಳ ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಉಳಿಸ್ತಿಲ್ಲ, ಇನ್ಯಾರು ಉಳಿಸ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಪರಂಪರೆ ನಾನು ಬೆಳೆಸ್ತಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಪದ್ಧತಿ ನಾನು ಪ್ರತಿಷ್ಠಾಪಿಸ್ತಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಧರ್ಮದ ಗ್ರಂಥಗಳ ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಧರ್ಮದ ಜ್ಞಾನ ಪರಂಪರೆ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಉಳಿಸ್ತಿಲ್ಲ, ಇನ್ಯಾರು ಉಳಿಸ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಧರ್ಮದ ವಿರುದ್ಧವಾಗಿ ಪ್ರಶ್ನೆಗಳಿದ್ದಾಗ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥನಾಗಿ ನಿಲ್ಲಿಲ್ಲ, ಇನ್ಯಾರು ಸಮರ್ಥರಾಗ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಂತ್ಕೊಳ್ಳಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದ ಹುಟ್ಟಿ ನನ್ನ ಅವಿಚ್ಛಿನ್ನ ಗುರು ಪರಂಪರೆ ಆ ಸಂತ ವರೇಣ್ಯರಿಗೆ ನಾನು ಋಣಿಯಾಗಿ ನಿಲ್ಲಿಲ್ಲ, ಇನ್ಯಾರು ಋಣಿಯಾಗಿ ನಿಲ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದೂವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ಹಿಂದೂವಾಗಿ ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ? ಇನ್ಯಾರು ನಮ್ಮ ಪರಂಪರೆ ಉಳಿಸ್ತಾರೆ? ಬೇರೆ ಯಾರು ಬರೋದಿಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮಸಿದ್ಧ ಜವಾಬ್ದಾರಿ ನಮ್ಮ ಧರ್ಮ ರಕ್ಷಣೆ. ನಾವೇ ಮುಂದೆ ನಿಲ್ಲಬೇಕು, ನಾವೇ ನಮ್ಮ ಪರಂಪರೆ ಉಳಿಸಬೇಕು, ನಾವೇ ಅದರ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕು. ತಲುಪಿಸುವಂತ ಕೆಲಸ ಆಗಬೇಕಂದ್ರೆ ಇನ್ಯಾರೊಬ್ಬ ವಿರುದ್ಧ ಖಡ್ಗ ಇಟ್ಟು ನಿಲ್ಲುವಂತ ಅವಶ್ಯಕತೆ ನಮಗಿಲ್ಲ. ನಮ್ಮ ಮನೆಗಳು ಕನಿಷ್ಠ ಪಕ್ಷ ಜಾಗೃತಿ. ನಮ್ಮಲ್ಲಿ ನಾವೇ ಯಾಕೆ ಜಾಗೃತರಾಗಬೇಕು, ನಾವೇ ಯಾಕೆ ಸಂಘಟಿತರಾಗಬೇಕು? ನಾನು ಹೇಳ್ತಿರುವಂತ ಮಾತಲ್ಲ, ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, neither do I fear a Christian, but I fear those Hindus who are against ಹಿಂದುತ್ವ. ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನ್ಗೆ ಕ್ರಿಶ್ಚಿಯನ್ರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನು ವಿರೋಧಿಸ್ತಾರಲ್ಲ ಅಂತ ಸೊಕ್ಕೊಂಡು ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನ ವಿರೋಧಿಸಿರುವುದು ಹೊರತಾಗಿ ಇನ್ಯಾರಿಂದಲೂ ಸನಾತನ ಹಿಂದೂ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಸ್ವಾಮಿ, ಸಾವಿರಾರು ವರ್ಷ ನೂರಾರು ಜನಾಂಗಗಳ ಪ್ರಯತ್ನಪಟ್ಟು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದ್ ಬಿಡಿ, ಸನಾತನ ಹಿಂದೂ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆ ಅಂತ ಪ್ರವಹಿಸುತ್ತೆ. ಆ ಸೃಷ್ಟಿ ಆಜ್ಞೆಯಲ್ಲಿ ತಾಯಿ ಶಾರದೆ ಪ್ರಥಮ ವೇಳ ಜಯಂಕಾರ ಓಂಕಾರವಾಗಿ ಹೊರಬಂದು ಶಿವನ ಢಮರುಗಳಿಂದ ಲಾಖರಣದ ಸ್ವರೂಪವನ್ನು ಪಡೆದು ವೇದಗಳಾಗಿ ಮಾರುಕೊಂಡು ರಕ್ತದ ಧಮನಿಗಳನ್ನು ಸಂಸ್ಕಾರದಂತೆ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿನ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತಿ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮುನಿಗಳ ಜಗದ್ಗುರುಗಳ ಮೈಯಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯತರ ಕ್ಷಾತ್ರಜಿನ ಗರ್ಗಗಳಿಂದ ಗಡಿ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯಲ್ಲಿ ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಬೆಳಗ್ತಿರುವಂತ ಅಗ್ನಿ ಇಷ್ಟು ಪವಿತ್ರವಾಗಿ ಗಾಳಿಯಂತೆಲ್ಲರೂ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಭಾರ್ಗರಿತ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನತೆ ನಿಂತು ತನ್ನ ಜ್ಞಾನದ ಉಷಕಿರಣಗಳಿಂದ ಇಡೀ ಮನುಕುಲವನ್ನು ಪ್ರಜ್ವಿಸ್ತ ನಿಂತಿರುವಂತ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮಗಿರುವಂತ ಚರಿತ್ರೆ ಇದು, ನಮ್ಮ ಹಿರಿಮೆ ಇದು, ನಮ್ಮ ಪರಿಚಯ ಇದು. ಇಂಥ ಧರ್ಮ ರಕ್ಷಣೆಗೆ ನಾವು ನೀವುಗಳು ಜಾಗೃತರಾದ್ರೆ ಸಾಕು. ಅದು ಬಿಟ್ಟು ಹಿಂದೂ ಪೋಷಕರು ದೇಶ ಧರ್ಮ ಕಟ್ಕೊಂಡು ನನಗೇನು,
ನನ್ನ ಮಕ್ಕಳಿಗೇನು ಧರ್ಮದ ಕೆಲಸ ಸಂಘಟನೆ ಕಾರ್ಯಕರ್ತರು ಮಾಡ್ಕೊಳ್ತಾರೆ, ದೇಶದ ಕೆಲಸ ಮತ್ತಾರು ಮಾಡ್ಕೊಳ್ತಾರೆ, ನನ್ನ ಮಣ್ಣಲ್ಲಿ ನಾನು ಸುಖವಾಗಿದ್ದೀನಲ್ಲಪ್ಪ ಅನ್ನೋ ಆಲೋಚನೆಯಲ್ಲಿ ಹಿಂದೂ ಸಮಾಜ ಇದ್ರೆ ನಾನು ಏನು ಹೇಳುವಂತ ಅವಶ್ಯಕತೆ ಇಲ್ಲ. ಚರಿತ್ರೆ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ಗಳನ್ನು ನಮಗೆ ನೀಡ್ತಾ ಬಂದಿದೆ. ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದೀವಿ, ಸಾಕು. ಆಸ್ತಿ ಅಂತಸ್ತು ಮಾಡಿಕ್ಕಿದ್ದೀವಿ, ಸಾಕು. ಜಗತ್ತಲ್ಲಿ ಯಾವ ಮೂಲೆಗೆ ಹೋಗಬೇಕಾದ್ರೂ ಬದುಕೊಳ್ತಾರೆ. ದೇಶ ಧರ್ಮ ಕಟ್ಕೊಂಡು ನಮ್ಮ ಮಕ್ಕಳಿಗೆ ಹಿಂದೂ ಪೋಷಕರ ಪ್ರಶ್ನೆ ಇದೆಯಲ್ಲ. ಇತಿಹಾಸ ತೋರಿಸ್ತಿದೆ, 80 ವರ್ಷಗಳ ಹಿಂದೆ ರಂಗೂನ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳಲ್ಲ. ಎಲ್ಲಿ ಹೋದ್ರಲ್ಲಿನ ಹಿಂದೂಗಳು? ಎಲ್ಲೋದ್ರು ಹಿಂದೂ ಸಿಂಧಿಗಳು? ಎಲ್ಲೋದ್ರು ಅಲ್ಲಿದ್ದಂತ ಹಿಂದೂ ಪಂಜಾಬಿಗಳು? 78 ವರ್ಷದ ಹಿಂದೆ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೋದ್ರು? 40 ವರ್ಷಗಳ ಹಿಂದೆ ಬಾಂಗ್ಲಾದೇಶದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳಲ್ವಾ? ಅಲ್ಲಿದ್ದಂತ ಹಿಂದೂಗಳು ಏನಾದ್ರು? 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳಲ್ವಾ? ಅಲ್ಲಿದ್ದ ಹಿಂದೂಗಳು ಏನಾದ್ರು? ಕಾಶ್ಮೀರದ ಹಿಂದೂಗಳ ಶಿಕ್ಷಣ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳಿಗೆ ಪಾಂಡಿತ್ಯ ಕಡಿಮೆ ಆಯ್ತಾ? ಕಾಶ್ಮೀರದ ಹಿಂದೂಗಳ ಅಕ್ಷರಜ್ಞಾನ ಕಡಿಮೆ ಆಯ್ತಾ? ಕಶ್ಯಪ ಕಾಶ್ಮೀರ ಸ್ವಾಮಿ ಅದು ಇಡೀ ಸನಾತನ ಹಿಂದೂ ಧರ್ಮದ ಜ್ಞಾನಕ್ಕೆ ಶಿಖರಪುಂಜವಾಗಿ ಬೆಳಗ್ತಿದ್ದಂತ ಕಾಶ್ಮೀರ ಅದು. ಕಾಶ್ಮೀರದ ಹಿಂದೂಗಳ ಪಾಂಡಿತ್ಯ ಕಡಿಮೆ ಆಗಲಿಲ್ಲ, ಕಾಶ್ಮೀರದ ಹಿಂದೂಗಳ ಅಕ್ಷರಜ್ಞಾನ ಕಡಿಮೆ ಆಗಲಿಲ್ಲ, ಕಾಶ್ಮೀರದ ಹಿಂದೂಗಳಿಗೆ ವಿದ್ಯುತ್ ಕಡಿಮೆ ಆಗಲಿಲ್ಲ, ಅವ್ರಿಗೆ ಆಸ್ತಿ ಅಂತಸ್ತು ಕಡಿಮೆ ಆಯ್ತಾ? ಶತಮಾನಗಳಿಂದ ನಮ್ಮ ಪೂರ್ವಿಕರು ಮಾಡಿಟ್ಟಂತ ಆಸ್ತಿ ಅಂತಸ್ತಿನ ಸುಖ ಸುಪ್ಪತ್ತಿಗೆ ಅನುಭವಿಸಿ ಬಂದಂತ ಹಿಂದೂಗಳವರಲ್ಲ. ಹಾಗಾದ್ರೆ ಕಾಶ್ಮೀರದ ಹಿಂದೂಗಳ ಕೊರತೆ ಆದದ್ದೇನು? ಎರಡೇ, ಒಂದು ಧರ್ಮ ಜಾಗೃತಿ, ಮತ್ತೊಂದು ಧರ್ಮ ಸಂಘಟನೆ. ಈ ಎರಡರ ಕೊರತೆ ಆದ್ದರಿಂದ ಕಾಶ್ಮೀರದ ಹಿಂದೂಗಳ ಪರಿಸ್ಥಿತಿ ನಮ್ಮದೇ ದೇಶದಲ್ಲಿ ಏನಾಗಿದೆ ಜೀವಂತ ಸಾಕ್ಷಿಯಾಗಿ ನಾವೇ ನೋಡುತ್ತಿದ್ದೀವಿ. ಇದೇ ಆಲೋಚನೆ, ದೇಶ ಧರ್ಮ ಕಟ್ಕೊಂಡು ನನಗೇನು? ನನ್ನ ಮನೆ, ನನ್ನ ಮಕ್ಕಳು ಸುರಕ್ಷಿತವಾಗಿರಬೇಕು, ಮೊಮ್ಮಕ್ಕಳು ಸುರಕ್ಷಿತವಾಗಿರಬೇಕಾ? ನನ್ನ ಮನೆ ಸುರಕ್ಷಿತವಾಗಿರಬೇಕು. ನನ್ನ ಮನೆ ಸುರಕ್ಷಿತವಾಗಿರಬೇಕಾ? ನನ್ನ ಮನೆ ಇರೋ ಗಲ್ಲಿ ಸುರಕ್ಷಿತವಾಗಿರಬೇಕು. ನನ್ನ ಗಲ್ಲಿ ಸುರಕ್ಷಿತವಾಗಿರಬೇಕು, ನನ್ನ ತಾಲೂಕು ಸುರಕ್ಷಿತವಾಗಿರಬೇಕು. ನನ್ನ ತಾಲೂಕು ಸುರಕ್ಷಿತವಾಗಿರಬೇಕಾ? ನನ್ನ ಜಿಲ್ಲೆ ಸುರಕ್ಷಿತವಾಗಿರಬೇಕು. ನನ್ನ ಜಿಲ್ಲೆ ಸುರಕ್ಷಿತವಾಗಿರಬೇಕಾ? ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕು. ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕಾ? ನನ್ನ ದೇಶ ಸುರಕ್ಷಿತವಾಗಿರಬೇಕು. ನನ್ನ ಭಾರತ ದೇಶ ಸುರಕ್ಷಿತವಾಗಿರಬೇಕಾ? ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದನ್ನೇ ಶಾಸ್ತ್ರಾಕಾರರು ಹೇಳಿದ್ದು. ಅಖಂಡ ಮಂಡಲಾಕಾರ, ಅಖಂಡ ಮಂಡಲದಲ್ಲಿ ನಾನು ನೀವು ಒಂದೊಂದು ಬಿಂದುಗಳಷ್ಟೇ. ನಮ್ಮ ಸಂರಕ್ಷಣೆ ಆಗಬೇಕಾ? ರಾಷ್ಟ್ರ ಧರ್ಮ ಎಂಬ ಅಖಂಡ ಮಂಡಲದ ಸಂರಕ್ಷಣೆ ಆಗಬೇಕು. ಆ ಸಂರಕ್ಷಣೆಗೆ ನಮ್ಮ ಕೈಲಾಗುವಂತ ಕೊಡುಗೆಯನ್ನು ನಾವು ಸಲ್ಲಿಸೋಣ. ಸ್ವಾರ್ಥಕ್ಕೋಸ್ಕರ, ನಮ್ಮ ಮನೆಯ ಸಂರಕ್ಷಣೆಗೋಸ್ಕರ, ನಮ್ಮ ಮಕ್ಕಳ ಸಂರಕ್ಷಣೆಗೋಸ್ಕರ ಯಾಕೆ ನಾವು ಜಾಗೃತರಾಗಬೇಕು, ರಾಷ್ಟ್ರ ರಕ್ಷಣೆ ಆಗಬೇಕು? ಒಂದೇ ಒಂದು ಕಾರಣ, ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂತ 125 ದೇಶಗಳಿದ್ದಾವೆ. 170 ಕೋಟಿ ಶಿಯಾ ಸುನ್ನಿಗಳು ಬಹುಸಂಖ್ಯಾತರಿರುವಂತ 60 ದೇಶಗಳಿದ್ದಾವೆ. 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂತ 4 ದೇಶಗಳಿದ್ದಾವೆ. 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂತ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ ಜಗತ್ತಿನಲ್ಲಿರುವಂತ ಒಂದೇ 1 ಕೋಟಿ ಜನಸಂಖ್ಯೆ ಯಹೂದಿಗಳು ಬಹುಸಂಖ್ಯಾತರಿರುವಂತ ಅವರದ್ದೇ ಒಂದು ದೇಶ ಇದೆ, ಇಸ್ರೇಲ್. ಆದ್ರೆ ಜಗತ್ತಿನಲ್ಲಿರುವಂತ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ಅರ್ಥಾತ್ ಭಾರತ ಬಿಟ್ಟು ನಮಗೆ ಬೇರೆ ನೆಲೆ ಇಲ್ಲ. ನಮ್ಮ ಸಂರಕ್ಷಣೆ ಆಗಬೇಕಾ? ರಾಷ್ಟ್ರ ಧರ್ಮನಿಷ್ಠತೆಯೊಂದಿಗೆ ನಡೆಯುವಂತ ಕೆಲಸವನ್ನು ಹಿಂದೂಗಳು ಮಾಡಬೇಕು. ಆ ಕೆಲಸ ನಾವು ಮಾಡೋದಲ್ಲ, ಮನೆ ಮಕ್ಕಳಿಗೆ ತಲುಪಿಸಬೇಕು. ಇವತ್ತು ಧಾರ್ಮಿಕ ಸಭೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಧರ್ಮ ಜಾಗೃತಿ ಸಭೆ ಯಾರಿಗೋಸ್ಕರ ಆಯೋಜನೆ ಮಾಡಿರುವಂತ ಕಾರ್ಯಕ್ರಮ ಇದು? ನನಗೋಸ್ಕರವೂ ಅಲ್ಲ, ನಿಮಗೋಸ್ಕರವೂ ಅಲ್ಲ, ನಿಮ್ಮ ಜೊತೆಗೆ ಕರ್ಕೊಂಡು ಬಂದು ಕೂರಿಸಿದ್ದಿರಲ್ಲ 6 ವರ್ಷದ ಪುಟ್ಟ ಪುಟ್ಟ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ಮಾಡ್ತಿರುವಂತ ಧರ್ಮದ ಕೆಲಸ ಇದು. ಆ ಪೀಳಿಗೆಗೋಸ್ಕರ ಮಾಡ್ತಿರುವಂತ ಧರ್ಮದ ಕಾರ್ಯ ಇದು. ಜಾಗೃತವಾದ್ರೆ ಆ ಪೀಳಿಗೆ ಮಕ್ಕಳು ಜಾಗೃತವಾಗಬೇಕು. ಯಾಕಂದ್ರೆ ವೈಚಾರಿಕ ದಾಳಿ ಆದ್ರೆ ಆಗೋದು ಆ ವಯಸ್ಸಿನ ಮಕ್ಕಳ ಮೇಲೆ. ಯಾವ ಮಕ್ಕಳ ವೈಚಾರಿಕ ದಾಳಿ ಆಗುತ್ತಂದ್ರೆ ನಮ್ಮ ತಂದೆ ನನಗೆ ಹೇಳಿದಂತ ಅವರ ಖುದ್ದು ಅನುಭವದ ಮಾತು. ನಮ್ಮ ತಂದೆ ರಿಕ್ಷಾ ಡ್ರೈವರ್, ಆಟೋ ಚಾಲಕರು. ನಮ್ಮಪ್ಪ ಇವತ್ತಿಗೂ ಬೆಂಗಳೂರಿನಲ್ಲಿ ವೃತ್ತಿಯಿಂದ ಆಟೋ ಓಡಿಸ್ತಾರೆ. ನಮ್ಮ ಅಪ್ಪ ನನಗೆ ಹೇಳಿದಂತ ಅವರ ಅನುಭವದ ಮಾತು, ಬೆಂಗಳೂರಿನಲ್ಲಿ ಕಾಲೇಜ್ಗೆ ಹೋಗುವಂತ ಮಕ್ಕಳು ಹಣೆಗೆ ಕುಂಕುಮ ವಿಭೂತಿ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಹಿಡಿದು ಕಾಲೇಜ್ ಒಳಗೆ ಹೋಗೋಕ್ಕೂ ಮುಂಚೆ ಹಣೆಯಲ್ಲಿರುವಂತ ಕುಂಕುಮ ವಿಭೂತಿ ಅಳಿಸ್ಕೊಂಡು ಆನಂತರ ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಡ್ತಾರೆ. ಯಾಕೆ? ನಮ್ಮದೇ ಮನೆ ಹಿಂದೂ ಮಕ್ಕಳಲ್ವಾ? ನಮ್ಮ ಮನೆಯ ಹಿಂದೂ ಮಕ್ಕಳಿಗೆ ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಓಡಾಡ್ಲಿಕ್ಕೆ ಇವತ್ತು ಕೀಳಿರಿಮೆ. ನಮ್ಮ ಮನೆ ಮಕ್ಕಳಿಗೆ ನಾನೊಬ್ಬ ಹಿಂದೂ ಅಂತ ಸಾರಿ ಹೇಳ್ಕೊಳ್ಳಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಯಾಕಂದ್ರೆ ನಮ್ಮ ಮಕ್ಕಳ ಮೇಲೆ ವೈಚಾರಿಕ ದಾಳಿ ಆಗ್ತಿದ್ದಾವೆ. ನಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಗಣೇಶನ ಪೂಜೆ ಮಾಡ್ತೀರಾ? ನಿಮ್ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ? ಹನುಮಂತನಿಗೆ ಏನಕ್ಕೆ ಕಪಿ ಮುಖ?
ಹನುಮಂತ ರಾಮ ಭಕ್ತ ಅಂತ ಕರಿತೀಯ, ಶ್ರೀರಾಮಚಂದ್ರ ಇಲ್ಲಿ ಹುಟ್ಟಿರೋದಕ್ಕೆ ಮಾತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ಮುಂದೊಂದು ದಿನ ಈ ಪ್ರಶ್ನೆಗಳು ನಮ್ಮನೆ ಬಾಗೋರ್ಗು ಬಂದು ನಿಂತಾಗ ಮನೆಯ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಜಾಗೃತಿ ತುಂಬಿರಬೇಕಂದ್ರೆ ಒಂದೊಂದು ಹಿಂದೂ ಮನೆ ಮಗು ಎದೆ ಒಬ್ಬಿಸ್ಕೊಡೆ ತಟ್ಕೊಂಡು ಉತ್ತರ ಕೊಡಬೇಕು. ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ಆ ತಾಯಿ ಜಗನ್ಮಾತೆ ಕೃಪಾಶೀರ್ವಾದಗಳಿಂದ, ಭಗವಂತನ ಆಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುಚ್ಚು, ಕುಕುಚ್ಚುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶಧರಾದವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲಿ ಇಷ್ಟು ವೈಚಾರಿಕ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ರಾಷ್ಟ್ರದ ಪರಂಪರೆ ಸುಭದ್ರವಾಯ್ತಂತರ್ಥ. ಇಷ್ಟೇ ನಮ್ಮ ಜವಾಬ್ದಾರಿ. ಜವಾಬ್ದಾರಿ ಪಾಲಿಸಲಿಕ್ಕೆ ನಮ್ಮ ಕೈಲಾಗುವಂತ ಕೊಡುಗೆ ನಿಮಗೆ ಮಾತಾಡ್ಲಿಕ್ಕಾಗುತ್ತಾ? ದಯವಿಟ್ಟು ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಮನೆಯವರ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ನಿಮಗೆ ಬರ್ಲಿಕ್ಕಾಗತ್ತಾ? ನೈಜ ಇತಿಹಾಸ ದಾಖಲಿಸಿ ಬಂದು ಧರ್ಮ ಜಾಗೃತಿ ಮೂಡಿಸಿ. ಹಾಡ್ಲಿಕ್ಕಾಗತ್ತಾ? ದೇಶಭಕ್ತಿ ಗೀತೆ ಹಾಡಿ, ವಚನಗಳನ್ನ ಹೇಳಿ, ದಾಸೋಹ ಕೀರ್ತನೆಗಳನ್ನ ಹಾಡಿ, ಭಗವದ್ಗೀತೆ ಶ್ಲೋಕ ವೇದ ಮಂತ್ರಗಳನ್ನು ಪಠಿಸಿ ಧರ್ಮ ಜಾಗೃತಿಯನ್ನು ಮೂಡಿಸಿ. ಸಮಯ ಕೊಡ್ಲಿಕ್ಕಾಗತ್ತಾ? ಬನ್ನಿ ಧಾರ್ಮಿಕ ಸಭೆಯಲ್ಲಿ ಸೇರಿ ಇಲ್ಲಿ ಕೂತು ಧರ್ಮ ಜಾಗೃತಿಯನ್ನು ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗತ್ತಾ? ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಧರ್ಮಕ್ಕೋಸ್ಕರ ಶ್ರಮವನ್ನು ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗತ್ತಾ? ಊರಿನ ದೇವಸ್ಥಾನ ಮಠಮಂದಿರಗಳಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಧರ್ಮ ಜಾಗೃತಿಯನ್ನು ಮೂಡಿಸಿ. ಯಾವುದೂ ಆಗಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದೆ ಅವರ ಪಕ್ಕದಲ್ಲೇ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ, ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು, ಒಬ್ಬೊಬ್ಬ ಹಿಂದೂ ಜನ್ಮಸಿದ್ಧ ಜವಾಬ್ದಾರಿ ಅಂತ ಪಾಲಿಸಿದ್ರೆ ಸಾಕು. ಧರ್ಮ ರಕ್ಷಣೆ ತನ್ನಿಂದ ತಾನೇ ಆಗುತ್ತೆ. ಇಷ್ಟೇ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ಪಾಲಿಸೋಣ, ಮನೆ ಮಕ್ಕಳನ್ನ ಜಾಗೃತಗೊಳಿಸೋಣ, ಧರ್ಮದ ಹಾದಿನಲ್ಲಿ ಸಂಸ್ಕಾರ ಕೊಟ್ಟು ಬೆಳೆಸೋಣ, ನಡೆಸೋಣ. ತದ್ವಾರ ಧರ್ಮ ಸಂಘಟನೆಗೆ ಕಾರಣವಾಗೋಣ ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ನಂಗೆರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನೆ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ, ಊರಿನಲ್ಲಿ ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಲೆ, ತಿಂಗಳಗಟ್ಲೆ ಮನೆ ಬಿಟ್ಟು, ಊಟ ಬಿಟ್ಟು, ನಿದ್ದೆಗೆಟ್ಟು ಅವ್ರಿಗೇನು ಮನೆ ಕೆಲಸ ಇಲ್ಲ ಅಂತಲ್ಲ. ಮನೆನ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ, ದೇವಸ್ಥಾನದ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ. ಮಧ್ಯರಾತ್ರಿ 12 ಗಂಟೆ, ಬೆಳಗಿನ ಜಾವ 2-6 ಗಂಟೆವರೆಗೂ ಊರು ತುಂಬಾ ಕೇಸರಿ ತೋರಣ ಬಂಟಿಸಿ ಬ್ಯಾನರ್ಗಳನ್ನ ಕಟ್ಕೊಂಡು ನಿಂತಿರ್ತಾರೆ. ತಮ್ಮ ಮನೆಯಲ್ಲಿ 1000 ಸಮಸ್ಯೆ ಬಂದ್ರು ಇನ್ನೊಬ್ಬರ ಮನೆ ಮುಂದೆ ಹೋಗಿ ನಿಂತು ಕೈ ಚಾಚ್ಲಿಕ್ಕೆ ಹೋಗಿರೋದಿಲ್ಲ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಸ್ವಾಭಿಮಾನ ಅಂತದ್ದು, ನನ್ನ ಸಮಸ್ಯೆ ಬಂದ್ರೆ ನಾನೇ ನೋಡ್ಕೊಳ್ತೀನಿ ಅಂತ. ಆದ್ರೆ ಧರ್ಮದ ಕೆಲಸ ಅಂತ ಬಂದಾಗ ಪ್ರತಿಯೊಬ್ಬ ಹಿಂದುವಿನ ಮನೆಗಳ ಮುಂದೆ ನಿಂತು ಕೇಳ್ಕೊಂಡಿರ್ತಾರೆ, ಧರ್ಮದ ಕೆಲಸ ಮಾಡ್ತಿದ್ದೀವನ್ನ, ನಿಮ್ಮ ಕೈಲಾಗುವಂತ ಸಹಕಾರ ಮಾಡಿ. ಏನು ಮಾಡ್ಲಿಕ್ಕಾಗಲಿ ಅಂದ್ರೂ ಪರವಾಗಿಲ್ಲ, ಕಾರ್ಯಕ್ರಮದಲ್ಲಿ ಬಂದು ಕೂರಿ ಸಾಕು, ಮನೆ ಮಕ್ಕಳ ಸಂಸ್ಕಾರ ತುಂಬಿಸಿ ಅಂತ ಕೇಳ್ಕೊಂಡಿರ್ತಾರೆ ನಮ್ಮ ಕಾರ್ಯಕರ್ತ ಅಣ್ಣಂದಿರು. ಅಷ್ಟು ನಿಸ್ವಾರ್ಥವಾಗಿ ಧರ್ಮಕ್ಕೋಸ್ಕರ ದುಡಿತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಏನ್ ಗೌರವ ಸಲ್ಲಿಸ್ಲಿಕ್ಕೆ ಸಾಧ್ಯ? ಸೇರಿರುವಂತ ಸಾವಿರಾರು ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶೈಲಿ ಹಾಕೊಂಡು ನಿಂತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಸಂಘಟನೆ ಕಾರ್ಯಕರ್ತ ಅಣ್ಣಂದ್ರ ಹತ್ರ ಹಿರಿಯರು ಹೋಗಿ, ಹಿಂದೂ ಬಾಂಧವರು ಹೋಗಿ ಅವ್ರ ಹೆಗಲ್ ತಟ್ಟಿ, ನಿನ್ನ ಮನೆಯ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ದೇಶ ಧರ್ಮ ಕೆಲಸ ಮಾಡ್ತಿದ್ಯಲ್ಲಪ್ಪ, ನೀವು ನೋಡಿದ್ರೆ ಹೆಮ್ಮೆನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶಬಾಷ್ ಅಂತ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಕೊಡುವಂತ ಗೌರವ ಇದೆ. ಇದೇ ಶಾಸ್ತ್ರಕಾರರ ಮಾತು.
ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಮಾಡಲಿಕ್ಕೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ನಮ್ಮೆಲ್ಲ ಕಾರ್ಯಕರ್ತ ಅಣ್ಣಿದ್ರೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಬೆಂಬಲ ಸೂಚಿಸುವಂತ ಕರ್ತವ್ಯ ನಾವೆಲ್ಲ ಹಿಂದೂ ಬಾಂಧವರದು. ಆ ಕೆಲಸ ಜವಾಬ್ದಾರಿನ ಪಾಲಿಸೋಣ, ಕಾರ್ಯಕರ್ತ ಅಣ್ಣಿದ್ರಿಗೆ ಬೆಂಬಲ ನೀಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ನಿರಂತರ ಶ್ರಮ ವಹಿಸಿರುವಂತ ನೆಚ್ಚಿನ ಸಂಘಟನೆ ಕಾರ್ಯಕರ್ತ ಅಣ್ಣಿದ್ರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ ಗುರು ಮಹಾರಾಜು ಶಾರದಾ ಮಾತೆ ವೇದಿಕೆಯಲ್ಲಿ ಆಡಿಸಿದಂತ ಹೇಳಿಸಿದಂತ ಎರಡು ಮಾತನ್ನು ಕೇಳಿಸಿಕೊಂಡಂತ ಪರಮ ಪೂಜ್ಯನಿ ದಿವ್ಯತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ವಿಶೇಷವಾಗಿ ತಾವು ಬರೋದು ಅಷ್ಟೇ ಅಲ್ಲದೆ ಮನೆಯ ಮಕ್ಕಳನ್ನು ಕರ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಕೂರಿಸಿ ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೆಗಳಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸುತ್ತಿರುವಂತ ಸಹಸ್ರಾರು ಸಂಖ್ಯೆ ತಾಯಿಯರಿಗೆ, ಮಾತಾ ಭಗಿನಿಯರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತಾ ಇಡೀ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ನೀಡುವಂತ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣಿಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೊಮ್ಮೆ ಜಯಕಾರ ಹಾಕ್ಬಿಡೋಣ. ಉಚ್ಚ ಕಂಠದಿಂದ ನನ್ನ ಜೊತೆ ಭಾರತ ಮಾತೆಗೆ ಜಯಘೋಷ ಹಾಕಿ ಜೈ ಶ್ರೀರಾಮ್, ಪಾರ್ವತಿ ಪತಯೇ ಹರ ಹರ. ಜೈ ಹಿಂದ್, ವಂದೇ ಮಾತರಂ. ಹರಿ